Hi my dear students, welcome back to my class. Hope everyone are fine. Students, SSLC 2022 ಬೋರ್ಡ್ ಎಕ್ಸಾಮಿನೇಷನ್ ಪ್ರಿಪರೇಷನ್ ಗೋಸ್ಕರ ಈಗ ಆಲ್ರೆಡಿ ನಾನು ಸ್ಕೋರಿಂಗ್ ಪ್ಯಾಕೇಜಸ್ ಅನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಲೆಸನ್ ವೈಸ್ ನೀವು 100% ಎಕ್ಸಾಮಿನೇಷನ್ಗೆ ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳೇಬೇಕಾದಂಥ ಕಾನ್ಸೆಪ್ಟನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ವಿತ್ ಹ್ಯಾಂಡ್ ರಿಟನ್ ನೋಟ್ಸ್. ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ಅಂಡರ್ಸ್ಟ್ಯಾಂಡಿಂಗ್ ದ ಲೈವ್ ಪ್ರೋಸೆಸ್ ಲೆಸನ್, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಲೆಸನ್ ಆ್ಯಂಡ್ ಆಲ್ಸೋ ದ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಲೆಸನ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರುವಂಥ ಕಾನ್ಸೆಪ್ಟ್ಸ್ ಈಸ್ ಫ್ರಮ್ ದ ಲೆಸನ್ ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್. ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಈ ಲೆಸನಿಂದ ನೀವು ಎಕ್ಸಾಮಿನೇಷನ್ಗೆ ಫೋಕಸ್ ಮಾಡಿ ಓದ್ಕೊಳ್ಳೇಬೇಕಾದಂಥ ಅಷ್ಟು ಕಾನ್ಸೆಪ್ಟನ್ನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸೊ ದಟ್ ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಈ ಲೆಸನಿಂದ ನಿಮಗೆ 5 to 6 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಸೊ ವಿತೌಟ್ ಫರ್ದರ್ ಡಿಲೇಯಿಂಗ್ ಲೆಟ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಸೊ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಹಿಟ್ ದ ಬೆಲ್ ನೋಟಿಫಿಕೇಶನ್ ಆ್ಯಂಡ್ ನಿಮ್ಮ ಫ್ರೆಂಡ್ಸೊಂದಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್. ಸೊ ಈ ರೀಸನಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ನೀವು ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಆ್ಯಂಡ್ ಬೇಸಸ್ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಸೊ ವೆನ್ ವಿ ಲುಕ್ ಅಟ್ ದ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್, ಸಿ ಆಸಿಡ್ಸ್ ಆರ್ ಸೋರ್ ಇನ್ ಟೇಸ್ಟ್ ಆ್ಯಂಡ್ ದೇ ಟರ್ನ್ ದ ಬ್ಲೂ ಲಿಟ್ಮಸ್ ಪೇಪರ್ ರೆಡ್. ಸೊ ಆಸಿಡ್ ಏನು ಮಾಡುತ್ತೆ, ಬ್ಲೂ ಲಿಟ್ಮಸ್ ಪೇಪರ್ನ ರೆಡ್ ಕಲರ್ ಆಗಿ ಟರ್ನ್ ಮಾಡುತ್ತೆ. ಒಂದು ವೇಳೆ ರೆಡ್ ಲಿಟ್ಮಸ್ ಪೇಪರ್ನ ಆಸಿಡಲ್ಲಿ ಡಿಪ್ ಮಾಡಿದ್ರೆ ದರ್ ಇಸ್ ನೋ ಚೇಂಜ್ ಇನ್ ದ ಕಲರ್, ಇಟ್ ಚೇಂಜಸ್ ಬ್ಲೂ ಟು ರೆಡ್. ಮೂವಿಂಗ್ ಟು ನೆಕ್ಸ್ಟ್ ಬೇಸಸ್. ಸಿ ಬೇಸಸ್ ಆರ್ ಬಿಟ್ಟರ್ ಇನ್ ಟೇಸ್ಟ್. ಬೇಸಸ್ ಟರ್ನ್ಸ್ ರೆಡ್ ಲಿಟ್ಮಸ್ ಪೇಪರ್ ಬ್ಲೂ. ಬೇಸಸ್ ಏನು ಮಾಡುತ್ತೆ ಅಂದರೆ ರೆಡ್ ಲಿಟ್ಮಸ್ ಪೇಪರ್ನ ಬ್ಲೂ ಕಲರ್ ಆಗಿ ಟರ್ನ್ ಮಾಡುತ್ತೆ. ಒಂದು ವೇಳೆ ಬೇಸಸ್ನಲ್ಲಿ ನೀವು ಬ್ಲೂ ಕಲರ್ ಲಿಟ್ಮಸ್ ಪೇಪರ್ನೇ ಡಿಪ್ ಮಾಡಿದ್ರೆ ದೇರ್ ಇಸ್ ನೋ ಚೇಂಜ್ ಇನ್ ದ ಕಲರ್. ಓಕೆ, ಸೊ ಈ ಪ್ರಾಪರ್ಟೀಸನ್ನು ಎಕ್ಸಾಮಲ್ಲಿ ಕೇಳಿದ್ರೆ ನಿಮಗೆ ಈಸಿಯಾಗಿ 1 ಮಾರ್ಕ್ ನೀವು ಸ್ಕೋರ್ ಮಾಡ್ಬೋದು. ಯು ಹ್ಯಾವ್ ಟು ರೈಟ್ ದ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಆಸ್ ವೆಲ್ ಆಸ್ ಬೇಸಸ್. ಸಿ ಸಮ್ ಆಫ್ ದ ಎಕ್ಸಾಂಪಲ್ಸ್ ಫಾರ್ ಆಸಿಡ್ಸ್ ಆರ್ hydrochloric acid, sulfuric acid and also nitric acid. You must know the formula. Okay, HCl hydrochloric acid, H2SO4 sulfuric acid, HNO3 nitric acid. So when we look at the examples for bases, NaOH stands for sodium hydroxide, KOH stands for potassium hydroxide, CaOH2 stands for calcium hydroxide, MgOH2 stands for magnesium hydroxide. So these are the examples for bases. So moving to next concept, natural indicators, artificial indicators and olfactory indicators ಬಗ್ಗೆ ನಿಮಗೆ ಗೊತ್ತಿರಬೇಕು. See some of the examples for natural indicators are litmus and also turmeric. So they are obtained from the nature. ಅದರಿಂದ ಇದನ್ನು ನಾವು ನ್ಯಾಚುರಲ್ ಇಂಡಿಕೇಟರ್ಸ್ ಅಂತ ಕರಿತೇವೆ. Artificial indicators are, we can see that they are manufactured or prepared in the laboratory. Lab alli prepare adanta indicators, phenolphthalein and methyl orange. And olfactory indicator, olfactory andre it is nothing but smell ge relate adantaddu. So clove and onion oil ಅಥವಾ ಆನಿಯನ್ ಇದೆಲ್ಲ ಕೂಡ ಸ್ಮೆಲ್ ಇಂದ ನಾವೇನು ಮಾಡ್ತೀವಿ, ಟೆಸ್ಟ್ ಮಾಡ್ತೀವಿ. So whether they are acidic or basic ಅಂತ. Okay, so these are all some of the examples for indicators. Moving to next, reaction of acid with metals. ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ನಲ್ಲಿ ಕೇಳ್ತಿರ್ತಾರೆ. ಸೊ ವೆನೆವರ್ ಅನ್ ಆಸಿಡ್ ರಿಯಾಕ್ಟ್ ವಿತ್ ದ ಮೆಟಲ್, ದ ಪ್ರಾಡಕ್ಟ್ ವಿಚ್ ವಿ ಒಬ್ಟೈನ್ಡ್ ಈಸ್ ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ಸಾಲ್ಟ್ ಹಾಗೂ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ, ರಿಲೀಸ್ ಆಗುತ್ತೆ. ಓಕೆ, ಸೊ ಎಕ್ಸಾಮಲ್ಲಿ ಕೇಳ್ತಾರೆ ನೇಮ್ ದ ಗ್ಯಾಸ್ ರಿಲೀಸ್ಡ್ ವೆನ್ ಅ ಮೆಟಲ್ ರಿಯಾಕ್ಟ್ ವಿತ್ ಆಸಿಡ್. ಸೊ ವೆನ್ ಎನಿ ಮೆಟಲ್ ರಿಯಾಕ್ಟ್ ವಿತ್ ಅನ್ ಆಸಿಡ್ ವಿ ಗೆಟ್ ಹೈಡ್ರೋಜನ್ ಗ್ಯಾಸ್. ಸೊ ಒಂದು ಎಕ್ಸಾಂಪಲ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ. See acid, I have taken hydrochloric acid and we have taken zinc metal. You can take any acid and you can take any metal. Okay, the product we get is the respective salt. So here the zinc chloride is the salt. Along with this ಏನಾಗ್ತಾ ಇದೆ, hydrogen gas ಕೂಡ liberate ಆಗ್ತಿದೆ. This is all about the reaction of acid with the metal. So now let us look at the next concept. ನೋಡಿ next concept ಬಂದು reaction of base with the metal. ಸೊ ವೆನ್ ಅ ಬೇಸ್ ರಿಯಾಕ್ಟ್ ವಿತ್ ಅ ಮೆಟಲ್, ನೋಡಿ ಇಲ್ಲಿ ಎಕ್ಸಾಮಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿರುವಂಥ ಕೆಮಿಕಲ್ ಈಕ್ವೇಷನ್ಸನ್ನೇ ಎಕ್ಸಾಂಪಲ್ ಆಗಿ ಕೊಡ್ತಾರೆ. ಸಿ ಹಿಯರ್ ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಅ ಬೇಸ್. ವೆನ್ ದಿಸ್ ಬೇಸ್ ರಿಯಾಕ್ಟ್ ವಿತ್ ದ ಮೆಟಲ್, ಜಿಂಕ್ ಅನ್ನೋ ಮೆಟಲ್ ಜೊತೆ ರಿಯಾಕ್ಟ್ ಆದರೆ ಇಟ್ ವಿಲ್ ಆಲ್ಸೋ ಫಾರ್ಮ್ ಇಟ್ಸ್ ರೆಸ್ಪೆಕ್ಟಿವ್ ಸಾಲ್ಟ್. ಸೊ ಇಲ್ಲಿ ಫಾರ್ಮ್ ಆಗಿರುವಂಥ ಒಂದು ಸಾಲ್ಟ್ ಬಂದು ಸೋಡಿಯಂ ಜಿಂಕೇಟ್ ಸಾಲ್ಟ್, Na2ZnO2 ಅಂದರೆ ಸೋಡಿಯಂ ಜಿಂಕೇಟ್ ಅಂತ.
ಸೋಡಿಯಂ ಜಿಂಕೇಟ್ ಅನ್ನುವಂಥ ಸಾಲ್ಟ್ ಫಾರ್ಮ್ ಆಗಿದೆ. ಅಲಾಂಗ್ ವಿತ್ ದಿಸ್ ದ ಹೈಡ್ರೋಜನ್ ಗ್ಯಾಸ್ ಇಸ್ ಆಲ್ಸೋ ಲಿಬರೇಟೆಡ್. ಪ್ಲೀಸ್ ನೋಟ್ ಡೌನ್, ದಿಸ್ ಇಸ್ ನಾಟ್ ದ ವಾಟರ್, ಹಿಯರ್ ಹೈಡ್ರೋಜನ್ ಗ್ಯಾಸ್ ಇಸ್ ಲಿಬರೇಟೆಡ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ನೀವು ಏನು ತಿಳ್ಕೊಳ್ಬೇಕು ಅಂತಂದರೆ, ನಾಟ್ ಆಲ್ ದ ಬೇಸಸ್ ರಿಯಾಕ್ಟ್ ವಿತ್ ದ ಮೆಟಲ್. ಎಲ್ಲ ಬೇಸಸ್ಸು ಕೂಡ ಮೆಟಲ್ ಜೊತೆ ರಿಯಾಕ್ಟ್ ಆಗಲ್ಲ. ಸೊ ಎಕ್ಸಾಮಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂಥ ಎಕ್ಸಾಂಪಲ್ಲೇ ಕೇಳ್ತಾರೆ. ಸೋಡಿಯಂ ಹೈಡ್ರಾಕ್ಸೈಡ್ ವೆನ್ ಇಟ್ ರಿಯಾಕ್ಟ್ ವಿತ್ ದ ಜಿಂಕ್, ನೇಮ್ ದ ಪ್ರಾಡಕ್ಟ್ ಇಟ್ ಫಾರ್ಮ್ಸ್ ದ ಸೋಡಿಯಂ ಜಿಂಕೇಟ್ ಅಲಾಂಗ್ ವಿತ್ ದ ಲಿಬರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್. ಗೈಸ್, ಇನ್ನೊಂದು ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು ಆ್ಯಂಡ್ ಪ್ರಾಕ್ಟೀಸ್ ಮಾಡಲೇಬೇಕಾಗಿರುವಂಥ ಡಯಾಗ್ರಾಮ್ಸ್, ಇಟ್ ಈಸ್ in page number 19 and also it is in the page number 22. So page number 19 ಅಲ್ಲಿರುವಂಥ reaction of zinc granules with the dilute sulfuric acid and also acid solution in the water conducts electricity. ಈ ಎರಡನ್ನೂ ಕೂಡ 100% ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಅದರಲ್ಲೂ ಕೂಡ ರಿಯಾಕ್ಷನ್ ಆಫ್ ಜಿಂಕ್ ವಿತ್ ದ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಪ್ರತಿ ವರ್ಷ ಎಕ್ಸಾಮಿನೇಷನಲ್ಲಿ ಕೊಡ್ತಾರೆ. ಸೊ ನೀವು ಐದರ್ 2 ಮಾರ್ಕ್ ಅಥವಾ 3 ಮಾರ್ಕ್ ಇದರಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಸೊ ಮೂವಿಂಗ್ ಟು ನೆಕ್ಸ್ಟ್ ಕಾನ್ಸೆಪ್ಟ್, ರಿಯಾಕ್ಷನ್ ಆಫ್ ಮೆಟಲ್ ಕಾರ್ಬೋನೇಟ್ಸ್ ಆ್ಯಂಡ್ ಮೆಟಲ್ ಬೈಕಾರ್ಬೋನೇಟ್ಸ್ ವಿತ್ ದ ಆ್ಯಸಿಡ್. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಎವ್ರಿ ಇಯರ್ ನಿಮಗೆ 2 ಅಥವಾ 3 ಮಾರ್ಕ್ಸ್ಗೆ ಈ ಕಾನ್ಸೆಪ್ಟನ್ನು ಕೇಳ್ತಿರ್ತಾರೆ. ಓಕೆ, ಸೊ ನೀವೇನು ತಿಳ್ಕೊಳ್ಬೇಕು ಅಂದರೆ, ವೆನ್ ಅ ಮೆಟಲ್ ಕಾರ್ಬೋನೇಟ್ ಆರ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ವೆನ್ ದೇ ರಿಯಾಕ್ಟ್ ವಿತ್ ದ ಆ್ಯಸಿಡ್, ಓಕೆ, ಮೆಟಲ್ ಕಾರ್ಬೋನೇಟ್ ಆಗಿರ್ಬೋದು, ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಆಗಿರ್ಬೋದು, ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಫಾರ್ಮ್ ಆಗುವಂಥ ಪ್ರಾಡಕ್ಟ್ಸ್ ಏನು? ಸೊ ಇಲ್ಲಿ ಫಾರ್ಮ್ ಆಗುವಂಥ ಪ್ರಾಡಕ್ಟ್ ಸೋಡಿಯಂ ಕ್ಲೋರೈಡ್ ವಿಚ್ ಇಸ್ ಅ ಸಾಲ್ಟ್ ಆ್ಯಂಡ್ ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಕೂಡ ರಿಲೀಸ್ ಆಗುತ್ತೆ. ಸೊ ಎಕ್ಸಾಮಲ್ಲಿ ಕೇಳ್ತಾರೆ, ನೇಮ್ ದ ಗ್ಯಾಸ್ ರಿಲೀಸ್ಡ್ ವೆನ್ ಅ ಮೆಟಲ್ ಕಾರ್ಬೋನೇಟ್ ರಿಯಾಕ್ಟ್ ವಿತ್ ದ ಆ್ಯಸಿಡ್ ಅಂತ ಕೇಳ್ತಾರೆ. ಸಿ, ಕಾರ್ಬೋನೇಟ್ ಅಂತ ಬಂದಾಗ ಡೆಫಿನೆಟ್ಲಿ ಇಟ್ ಈಸ್ ಅ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಓನ್ಲಿ. ಸೊ ಇದರಲ್ಲಿ ನೀವೇನು ಯೋಚನೆ ಮಾಡುವಂಥದ್ದೇ ಇಲ್ಲ. ಮೆಟಲ್ ಕಾರ್ಬೋನೇಟ್ ಅಂತ ಬಂದ ತಕ್ಷಣ ರಿಲೀಸ್ ಆಗುವಂಥ ಗ್ಯಾಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸೇ ಆಗಿರುತ್ತೆ. ಓಕೆ, ಅಲಾಂಗ್ ವಿತ್ ದಿಸ್ ಒಂದು ಸಾಲ್ಟ್ ಕೂಡ ಫಾರ್ಮ್ ಆಗುತ್ತೆ. ಸೊ ಕೆಲವೊಂದು ಕ್ವಶನ್ ಪೇಪರ್ನಲ್ಲಿ ಕೇಳಿದ್ದಾರೆ. ಸೊ ಏನಾಗುತ್ತೆ, ಎಗ್ ಶೆಲ್ಲನ್ನು ನೀವು ಆ್ಯಸಿಡಲ್ಲಿ ಡ್ರಾಪ್ ಮಾಡಿದಾಗ, ವೆನ್ ಅನ್ ಎಗ್ ಶೆಲ್ ಇಸ್ ಡ್ರಾಪ್ಡ್ ಇನ್ ದ ಆ್ಯಸಿಡ್, ವಾಟ್ ಹ್ಯಾಪನ್, ದೇರ್ ಇಸ್ ಅ ರಿಯಾಕ್ಷನ್ ವಿಚ್ ಟೇಕ್ ಪ್ಲೇಸ್. ಸೊ ಏನು ರಿಯಾಕ್ಷನ್ ನೋಡಿ, ಎಗ್ ಶೆಲ್ ಅಂತ ಹೇಳಿದಾಗ ಅದು ಕ್ಯಾಲ್ಶಿಯಂ ಆಗಿರುತ್ತೆ. ಓಕೆ, ಸೊ ಅದೇನಾಗಿದೆ, ಕ್ಯಾಲ್ಶಿಯಂ ಕಾರ್ಬೋನೇಟ್ ಮೆಟಲ್ ಆಗಿದೆ ಈಗ. ಓಕೆ, ಸೊ ದಿಸ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ವೆನ್ ಇಟ್ ರಿಯಾಕ್ಟ್ ವಿತ್ ದ ಆ್ಯಸಿಡ್ ಏನಾಗುತ್ತೆ ಇಲ್ಲಿ, ಇಟ್ ಆಲ್ಸೋ ಫಾರ್ಮ್. ನೋಡಿ, ನಾನು ಈಗ ಈಕ್ವೇಷನ್ ರೀತಿ ತೋರಿಸ್ತೀನಿ. ಕ್ಯಾಲ್ಶಿಯಂ ಕಾರ್ಬೋನೇಟ್ ವೆನ್ ಇಟ್ ರಿಯಾಕ್ಟ್ ವಿತ್ ದ ಆ್ಯಸಿಡ್ HCl ಏನಾಗುತ್ತೆ, ಇಟ್ ವಿಲ್ ಫಾರ್ಮ್ ಕ್ಯಾಲ್ಶಿಯಂ ಕ್ಲೋರೈಡ್ ಫಾರ್ಮ್ ಆಗುತ್ತೆ. ಸೊ ಫಾರ್ಮ್ ಆಗಿರುವಂಥ ಕ್ಯಾಲ್ಶಿಯಂ ಕ್ಲೋರೈಡ್ ಏನು, ದಿಸ್ ಈಸ್ ಅ ಸಾಲ್ಟ್. ಅಲಾಂಗ್ ವಿತ್ ದಿಸ್ ಏನು ಗ್ಯಾಸ್ ರಿಲೀಸ್ ಆಗುತ್ತೆ, ಕಾರ್ಬೋನೇಟ್ ಅಂತ ಹೇಳಿದಾಗ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ಆ್ಯಂಡ್ ಪ್ಲಸ್ ಅಲಾಂಗ್ ವಿತ್ ದಿಸ್ water is also formed. So ಈ ರೀತಿ whenever a metal carbonate react with an acid, salt will be formed along with the liberation of this gas. ಈ ಗ್ಯಾಸ್ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಎಕ್ಸಾಮಲ್ಲಿ ಹೀಗೂ ಕೂಡ ಕೇಳ್ತಾರೆ. ಸೊ ವೆನ್ ಅ ಮೆಟಲ್ ಕಾರ್ಬೋನೇಟ್ ರಿಯಾಕ್ಟ್ ವಿತ್ ಅನ್ ಆ್ಯಸಿಡ್, ದ ರಿಲೀಸ್ಡ್ ಗ್ಯಾಸ್ ವೆನ್ ಇಟ್ ಪಾಸ್ ಟು ದ ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ ವೈಟ್. ಸಿ, ಲೈಮ್ ವಾಟರ್ನ ಮಿಲ್ಕಿ ವೈಟ್ ಆಗಿ ಟರ್ನ್ ಮಾಡುವಂಥ ಒಂದೇ ಗ್ಯಾಸ್ ಕಾರ್ಬನ್ ಡೈಆಕ್ಸೈಡ್, ನೆನ್ಪಿಟ್ಕೊಳ್ಳಿ. ಸೊ ಎಕ್ಸಾಮಲ್ಲಿ ನಿಮಗೆ ಈ ಕಂಪ್ಲೀಟ್ ಈಕ್ವೇಷನ್ ನಾನು ಇಲ್ಲಿ ಏನು ಮೆನ್ಷನ್ ಮಾಡಿದ್ದೀನಿ, ಆಲ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಿ, ವೆನ್ ಅ ಮೆಟಲ್ ಕಾರ್ಬೋನೇಟ್ ರಿಯಾಕ್ಟ್ ವಿತ್ ಅನ್ ಆ್ಯಸಿಡ್, ಇಟ್ ಫಾರ್ಮ್ಸ್ ಸಾಲ್ಟ್, ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ಲೈಮ್ ವಾಟರ್ಗೆ ಪಾಸ್ ಮಾಡಿದಾಗ, ದ ಫಾರ್ಮುಲಾ ಆಫ್ ಲೈಮ್ ವಾಟರ್ ಈಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ದಟ್ ಈಸ್ CaOH2. ಸೊ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ಲೈಮ್ ವಾಟರ್ಗೆ ಪಾಸ್ ಮಾಡಿದಾಗ ಏನಾಗುತ್ತೆ, ಮಿಲ್ಕಿ ವೈಟ್ ಆಗಿ ಟರ್ನ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಸೊ ಲೈಮ್ ಏನಾಗುತ್ತೆ, ಲೈಮ್ ಸ್ಟೋನ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈ ಬಂದಂಥ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂದರೆ ಲೈಮ್ ಸ್ಟೋನ್ಗೆ ಎಕ್ಸೆಸ್ ಆಫ್, ನೋಡಿ ಇಲ್ಲಿ ಮತ್ತೆ ನಾನು ಮೆನ್ಷನ್ ಮಾಡಿದ್ದೀನಿ, ಕ್ಯಾಲ್ಶಿಯಂ ಕಾರ್ಬೋನೇಟ್ಗೆ ಮತ್ತೆ ನಾವು ಎಕ್ಸೆಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ನೇ ಪಾಸ್ ಮಾಡ್ತಾ ಇದ್ದಾಗ ಬಂದಿರುವಂಥ ಮಿಲ್ಕಿ ವೈಟ್ ಕಲರ್ ಏನಿದೆ, ದಟ್ ವಿಲ್ ಗೆಟ್ ಫೇಡೆಡ್. ಸೊ ಆಸ್ ಎ ರಿಸಲ್ಟ್ ಆಫ್ ಇಟ್ ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಫಾರ್ಮ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್, ತುಂಬಾ ಇಂಪಾರ್ಟೆಂಟ್. ಈ ಲೆಸನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿರುವಂಥ ಪ್ರತಿಯೊಂದು ಕಾನ್ಸೆಪ್ಟ್ ಡೆಫಿನೆಟ್ಲಿ ನಿಮ್ಮ ಎಕ್ಸಾಮಿನೇಷನ್ಗೆ 100% ಇಂಪಾರ್ಟೆಂಟ್. ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್. ಸೊ ಇದರಲ್ಲಿ 3 ಮಾರ್ಕ್ಸ್ ಕ್ವೆಶನ್ ನಾನು ನಿಮಗೆ ಹೇಳಿದೆ. ಒಂದು ಮೆಟಲ್ ಕಾರ್ಬೋನೇಟ್ನ ಐಡೆಂಟಿಫೈ ಮಾಡೋಕ್ಕೆ ಕೇಳ್ತಾರೆ, ಅಥವಾ ಬಂದಂಥ ಸಾಲ್ಟನ್ನು ಐಡೆಂಟಿಫೈ ಮಾಡೋಕ್ಕೆ ಕೇಳ್ತಾರೆ. ಆ್ಯಂಡ್ ದ ಗ್ಯಾಸ್ ವಿಚ್ ಈಸ್ ರಿಲೀಸ್ಡ್, ವಾಟ್ ಹ್ಯಾಪನ್ ವೆನ್ ಇಟ್ ಪಾಸ್ ಇಟ್ ಟು ಲೈಮ್ ವಾಟರ್, ಇಟ್
ಟರ್ನ್ಸ್ ಮಿಲ್ಕಿ ವೈಟ್ ಆ್ಯಂಡ್ ಎಕ್ಸೆಸ್ ಆಫ್ ಗ್ಯಾಸನ್ನು ಪಾಸ್ ಮಾಡಿದಾಗ ಏನಾಗುತ್ತೆ, ಆ ಮಿಲ್ಕಿ ವೈಟ್ ಕಲರ್ ಫೇಡ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ಲಿ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್. ಸೊ ಮೂವಿಂಗ್ ಟು ನೆಕ್ಸ್ಟ್ ಕಾನ್ಸೆಪ್ಟ್, ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳಿದಾಗ ಇಟ್ ಈಸ್ ವೆರಿ ಸಿಂಪಲ್ ಗೈಸ್. ವೆನ್ ಅ ಬೇಸ್ ರಿಯಾಕ್ಟ್ ವಿತ್ ಅನ್ ಆ್ಯಸಿಡ್, ಒಂದು ಬೇಸ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಫಾರ್ಮ್ ಆಗುವ ಪ್ರಾಡಕ್ಟ್ ಸಾಲ್ಟ್ ಆ್ಯಂಡ್ ವಾಟರ್. ಓಕೆ, ಸೊ ಇಂತಹ ರಿಯಾಕ್ಷನ್ನ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಆ್ಯಸಿಡ್ ಬೇಸ್ ರಿಯಾಕ್ಷನ್ ಅಂತ ಕೂಡ ಹೇಳ್ತೀವಿ. ವೆನ್ ಆ್ಯಸಿಡ್ ರಿಯಾಕ್ಟ್ ವಿತ್ ದ ಬೇಸ್ ಇಟ್ ಫಾರ್ಮ್ಸ್ ಸಾಲ್ಟ್ ಆ್ಯಂಡ್ ವಾಟರ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನಾನು ಈ ಕಾನ್ಸೆಪ್ಟ್ಗೆ ರಿಲೇಟೆಡ್ ಆದಂಥ ಲ್ಯಾಬ್ ಆ್ಯಕ್ಟಿವಿಟಿನ ಕೂಡ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೀವು ಈ ವಿಡಿಯೋ ಕಂಪ್ಲೀಟ್ ಆದಮೇಲೆ ಲ್ಯಾಬ್ ಆಕ್ಟಿವಿಟೀಸ್ ವಿಡಿಯೋ ಕೂಡ ನೀವು ನೋಡಬಹುದು. ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ಹೌ ದ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್? ನಿಮಗೆ ಗೊತ್ತಿರಬೇಕಲ್ವ, ನಾನು ಬೇಸಿಕ್ ಅಂತ ಹೇಳ್ತಾ ಇದ್ದೀನಿ. ಬಟ್ ಹೌ? ಮೆಗ್ನೀಷಿಯಮ್ ಇಸ್ ಅ ಮೆಟಲ್. ಈ ಮೆಗ್ನೀಷಿಯಮ್ನ ನಾವು ಆಕ್ಸಿಜನ್ನ ಪ್ರೆಸೆನ್ಸಲ್ಲಿ ಬರ್ನ್ ಮಾಡಿದಾಗ ನಮಗೆ ಸಿಗುವಂಥದ್ದು ಮೆಗ್ನೀಷಿಯಮ್ ಆಕ್ಸೈಡ್. ಓಕೆ, ಸೊ ಈಗ ಮೆಗ್ನೀಷಿಯಮ್ ಆಕ್ಸೈಡ್ ಏನಾಗಿದೆ? ಮೆಟಾಲಿಕ್ ಆಕ್ಸೈಡ್. ಮೆಟಲ್ ಆ್ಯಂಡ್ ಆಕ್ಸೈಡ್ ಇಸ್ ಅ ಮೆಟಾಲಿಕ್ ಆಕ್ಸೈಡ್. ಸೊ ಮೆಗ್ನೀಷಿಯಮ್ ಆಕ್ಸೈಡನ್ನ ನಾವು ವಾಟರ್ನಲ್ಲಿ ಡಿಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ನಮಗೆ ಏನಾಗುತ್ತೆ ಅಂದರೆ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ. ಸೊ ಬೇಸಿಕಲಿ ಏನು ಹೇಳಿದೆ, ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಸೊ ಈ ಒಂದು ಸೊಲ್ಯೂಷನನ್ನು ಫಾರ್ಮ್ ಮಾಡಿದಾಗ ಇದರಲ್ಲಿ ನಾವು ಲಿಟ್ಮಸ್ ಪೇಪರನ್ನು ಡಿಪ್ ಮಾಡಬೇಕು. ವೆನ್ ವಿ ಡಿಪ್ ದ ಲಿಟ್ಮಸ್ ಪೇಪರ್, ಸೊ ಬ್ಲೂ ಕಲರ್ ಲಿಟ್ಮಸ್ ಪೇಪರ್ ಆದರೆ ಏನಾಗುತ್ತೆ, ಆ್ಯಸ್ ಇಟ್ ಈಸ್ ಹಾಗೇ ಇರುತ್ತೆ. ಬಿಕಾಸ್ ಬೇಸಲ್ಲಿ ನಾವು ಬ್ಲೂ ಕಲರ್ ಲಿಟ್ಮಸ್ ಪೇಪರ್ನ ಡಿಪ್ ಮಾಡಿದಾಗ ಇಟ್ ಡಸ್ ನಾಟ್ ಶೋ ದ ಚೇಂಜ್ ಇನ್ ದ ಕಲರ್ ಆಫ್ ಲಿಟ್ಮಸ್ ಪೇಪರ್. ಇದೇ ಸೊಲ್ಯೂಷನಲ್ಲಿ ನಾವು ರೆಡ್ ಕಲರ್ ಲಿಟ್ಮಸ್ ಪೇಪರ್ನ ಡಿಪ್ ಮಾಡಿದಾಗ ಏನಾಗುತ್ತೆ, ರೆಡ್ ಕಲರ್ ಲಿಟ್ಮಸ್ ಪೇಪರ್ ಚೇಂಜಸ್ ಇಟ್ಸ್ ಕಲರ್ ಟು ಬ್ಲೂ. That is nothing but metallic oxides are basic in nature. So ನಾವು ಮೆಟಾಲಿಕ್ ಆಕ್ಸೈಡ್ನಲ್ಲಿ ಲಿಟ್ಮಸ್ ಪೇಪರ್ನ ಡಿಪ್ ಮಾಡಿದಾಗ ಏನಾಗುತ್ತೆ, ಇಟ್ ಶೋಸ್ ಬ್ಲೂಯಿಶ್ ಇನ್ ಕಲರ್. ಸೊ ದಟ್ ಈಸ್ ವೈ ವಿ ಸೇ ಇಟ್ ಈಸ್ ಬೇಸಿಕ್ ಇನ್ ನೇಚರ್. ಮೂವಿಂಗ್ ಟು ನೆಕ್ಸ್ಟ್, ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಆಸಿಡಿಕ್ ಇನ್ ನೇಚರ್. ಹೌ? ನೋಡಿ, ಸಲ್ಫರ್ ಇಸ್ ಅ ನಾನ್ ಮೆಟಲ್. ಇದನ್ನು ನಾವು ಆಕ್ಸಿಜನ್ನ ಪ್ರೆಸೆನ್ಸಲ್ಲಿ ಬರ್ನ್ ಮಾಡಿದಾಗ ವಿ ಗೆಟ್ ಸಲ್ಫರ್ ಡೈಆಕ್ಸೈಡ್. ಸೊ ಬಂದಂಥ ಸಲ್ಫರ್ ಡೈಆಕ್ಸೈಡನ್ನು ಮತ್ತೆ ನಾವು ವಾಟರ್ ಜೊತೆ ಕಂಬೈನ್ ಮಾಡಿದಾಗ ಏನಾಗುತ್ತೆ, ಇಟ್ ಫಾರ್ಮ್ಸ್ ಅ ಸಲ್ಯೂಷನ್ ಆಫ್ ಸಲ್ಫ್ಯೂರಸ್ ಆ್ಯಸಿಡ್. ಸೊ ಇದು ನಾನು ಆ್ಯಸಿಡ್ ಅಂತ ಆಲ್ರೆಡಿ ಹೇಳ್ತಾ ಇದ್ದೀನಿ ನಿಮಗೆ. ನಾನ್ ಮೆಟಲಿಂದ ಫಾರ್ಮ್ ಆದಂಥ ಒಂದು ಸಲ್ಯೂಷನ್. ಸೊ ಇದರಲ್ಲಿ ನಾವು ಬ್ಲೂ ಕಲರ್ ಲಿಟ್ಮಸ್ ಪೇಪರ್ನ ಡಿಪ್ ಮಾಡಿದಾಗ ಡೆಫಿನೆಟ್ಲಿ ಇಟ್ ಶೋಸ್ ದ ಚೇಂಜ್ ಇನ್ ದ ಕಲರ್. ಸೊ ಬ್ಲೂ ಏನಾಗುತ್ತೆ, ರೆಡ್ ಆಗುತ್ತೆ. ಸೊ ಅದೇ ರೆಡ್ ಕಲರ್ನ ಡಿಪ್ ಮಾಡಿದಾಗ ಇಟ್ ರಿಮೈನ್ಸ್ ಆ್ಯಸ್ ಇಟ್ ಈಸ್. ಸೊ ದಟ್ ಈಸ್ ದ ರೀಸನ್ ವಿ ಸೇ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಆಸಿಡಿಕ್ ಇನ್ ನೇಚರ್. ಓಕೆ, ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಟೆಕ್ಸ್ಟ್ ಬುಕ್ನಲ್ಲಿ ಇದಕ್ಕೆ ರಿಲೇಟೆಡ್ ಆಗಿರುವಂಥನೇ ಒಂದು ಎಕ್ಸಾಂಪಲ್ ಇದೆ. ಇಟ್ ಈಸ್ ಇನ್ ದ ಆಕ್ಟಿವಿಟಿ 2.7 ಬಾಕ್ಸ್. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಕಾಪರ್ ಆಕ್ಸೈಡ್ ಒಂದು ಮೆಟಾಲಿಕ್ ಆಕ್ಸೈಡ್. ಇದನ್ನು ನಾವು ಏನು ಮಾಡ್ತಾ ಇದ್ದೀವಿ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ಕಂಬೈನ್ ಮಾಡ್ತಾ ಇದ್ದೀವಿ. ಸೊ ಕಾಪರ್ ಏನಾಗುತ್ತೆ, ಕ್ಲೋರಿನ್ ಜೊತೆ ಕಂಬೈನ್ ಆಗಿ ಇಟ್ ಫಾರ್ಮ್ಸ್ ಕಾಪರ್ ಕ್ಲೋರೈಡ್. ಸೊ ಫಾರ್ಮ್ ಆದಂಥ ಕಾಪರ್ ಕ್ಲೋರೈಡ್ ಸಾಲ್ಟ್ ಏನಾಗಿರುತ್ತೆ, ಇಟ್ ಈಸ್ ಬೇಸಿಕ್ ಇನ್ ನೇಚರ್. ಸೊ ಇಲ್ಲೂ ಕೂಡ ನಾವು ಹೇಳ್ಬೋದು ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಕ್ಸಾಮಲ್ಲಿ ನೆಕ್ಸ್ಟ್ ಸ್ಕಿಲ್ ಬೇಸ್ಡ್ ಕ್ವೆಶನನ್ನು ಕೇಳ್ತಿರ್ತಾರೆ. ಕರ್ಡ್ ಆ್ಯಂಡ್ ಸೋರ್ ಸಬ್ಸ್ಟೆನ್ಸಸ್ ಶುಡ್ ನಾಟ್ ಬಿ ಕೆಪ್ಟ್ ಇನ್ ಐದರ್ ಬ್ರಾಸ್ ಆರ್ ಕಾಸಲ್ಸ್ ಅಂತ ಕೇಳ್ತಾರೆ. ಯಾಕೆ ಇಡಬಾರ್ದು ನಾವು ಕರ್ಡನ್ನು ಬ್ರಾಸ್ ವೆಸಲಲ್ಲಿ ಆಗಿರ್ಬೋದು, ಕಾಪರ್ ವೆಸಲ್ಸಲ್ಲಿ ನಾವು ಇಡಬಾರ್ದು? ಯಾಕೆ ಅಂದರೆ ಈ ಕರ್ಡಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ. ಸೊ ಕರ್ಡಲ್ಲಿರುವಂಥ ಲ್ಯಾಕ್ಟಿಕ್ ಆ್ಯಸಿಡ್ ಏನಾಗುತ್ತೆ, ಇಟ್ ರಿಯಾಕ್ಟ್ ವಿತ್ ದ ಮೆಟಲ್ಸ್. ಸೊ ಬ್ರಾಸ್ ಇಸ್ ಆಲ್ಸೋ ಎ ಮೆಟಲ್, ಕಾಪರ್ ಇಸ್ ಆಲ್ಸೋ ಎ ಮೆಟಲ್. ಸೊ ಇಟ್ ರಿಯಾಕ್ಟ್ ವಿತ್ ದ ಮೆಟಲ್ ಆ್ಯಂಡ್ ಇಟ್ ಮೇಕ್ಸ್ ದಟ್ ಕರ್ಡ್ ಪಾಯ್ಸನಸ್. ಕರ್ಡ್ ಏನಾಗುತ್ತೆ, ಪಾಯ್ಸನಸ್ ಆಗುತ್ತೆ. ಸೊ ರಿಯಾಕ್ಷನ್ ಆಗುತ್ತೆ, ಆ್ಯಸಿಡ್ ಏನಾಗುತ್ತೆ, ಮೆಟಲ್ ಜೊತೆ ರಿಯಾಕ್ಟ್ ಆಗುತ್ತೆ. So that is the reason curd should not be kept in the brass or any kind of copper vessels. So skill based question agide. So usually ಕೇಳ್ತಿರ್ತಾರೆ 1 ಮಾರ್ಕ್ಗೆ. ನೆಕ್ಸ್ಟ್ ಆಸಿಡ್ಸ್ ಆ್ಯಂಡ್ ಬೇಸಸ್ ಅಂತ ಹೇಳಿದಾಗ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಳ್ಬೇಕಾಗಿರೋದು, ಆಲ್ ದ ಆಸಿಡ್ಸ್ ಆರ್ ಹೈ ಇನ್ H+ ಅಯಾನ್ಸ್. H+ ಅಯಾನ್ಸ್ ಹೆಚ್ಚಾಗಿರುತ್ತೆ. ಆಸಿಡ್ಸ್ ಅಂತ ಹೇಳಿದಾಗ H+ ಅಯಾನ್ಸು ಇರುತ್ತೆ, OH- ಅಯಾನ್ಸು ಇರುತ್ತೆ ಆ್ಯಸಿಡ್ಸಲ್ಲಿ. ಬಟ್ ಇಟ್ ಕಂಟೈನ್ ಮೋರ್ ಅಮೌಂಟ್ ಆಫ್ H+ ಅಯಾನ್ಸ್. ಆ್ಯಸಿಡ್ ಆಗಿದ್ರೆ ಏನಾಗಿರುತ್ತೆ, H+ ಅಯಾನ್ಸ್ ಹೆಚ್ಚಾಗಿರುತ್ತೆ.
Okay, so moving to bases. See, bases contain high amount of OH minus ions. So bases ಅಲ್ಲೂ ಕೂಡ H plus ions ಇರುತ್ತೆ, but OH minus ions ಹೆಚ್ಚಾಗಿರುತ್ತೆ. So acids are rich in H plus ions, bases are rich in OH minus ions. ಇದರ ಬೇಸಿಸ್ ಆಗಿ MCQ ಆದರೂ ಕೇಳ್ಬೋದು, 1 ಮಾರ್ಕ್ ಕ್ವೆಶನ್ ಆದರೂ ಕೇಳ್ಬೋದು. ಯು ಮಸ್ಟ್ ನೋ ಇಟ್. ಓಕೆ, ಆಕ್ಟಿವಿಟಿ 2.8 ಇದೆ. 2.8 ಡಯಾಗ್ರಾಮ್ ಬೇಸ್ಡ್ ಆ್ಯಂಡ್ ಆಕ್ಟಿವಿಟಿ ಬೇಸ್ಡ್ ಕ್ವೆಶನ್ ಅನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಡಯಾಗ್ರಾಮಲ್ಲೇ ಹೇಳ್ತಾ ಇದ್ದೀವಿ, ಆಸಿಡ್ ಸೊಲ್ಯೂಷನ್ ಇನ್ ದ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಸೊ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗಬೇಕಂದ್ರೆ ಸೊಲ್ಯೂಷನ್ ಆಸಿಡಿಕ್ ಆಗಿರಬೇಕು. ಅಂಡರ್ಸ್ಟ್ಯಾಂಡ್? ಸೊ ಇಲ್ಲಿ ಒಂದು ವೇಳೆ ಎಕ್ಸಾಮಲ್ಲಿ ಸೊ ಡಸ್ ದ ಬಲ್ಬ್ ಗ್ಲೋಸ್ ಇನ್ ದ ಗ್ಲೂಕೋಸ್ ಆರ್ ಆಲ್ಕೋಹಾಲ್ ಸೊಲ್ಯೂಷನ್ ಅಂತ ಕೇಳಿದ್ರೆ ಡೆಫಿನೆಟ್ಲಿ ನಾಟ್. ಗ್ಲೂಕೋಸ್ ಅಥವಾ ಆಲ್ಕೋಹಾಲ್ ಅಲ್ಲಿ ಏನಾಗಲ್ಲ, H ಪ್ಲಸ್ ಅಯಾನ್ಸ್ ಹೆಚ್ಚಾಗಿ ಇರಲ್ಲ. So that is the reason the bulb does not glow. Okay, so if the bulb has to glow, what happen? It need more amount of H plus ions in it. So electricity conduct ಆಗಬೇಕು ಅಂದರೆ ಸೊಲ್ಯೂಷನ್ ಏನಾಗಿರಬೇಕು, ಆಸಿಡಿಕ್ ಆಗಿರಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಆಕ್ಟಿವಿಟಿ 2.9 ಬೇಸಿಸ್ ಮೇಲೆ ಕ್ವೆಶನ್ ಕೇಳ್ತಾರೆ. ನೀವು ಟೆಕ್ಸ್ಟ್ ಬುಕ್ನಲ್ಲಿ ಚೆಕ್ ಮಾಡ್ಬೋದು, ಪೇಜ್ ನಂಬರ್ 23ನಲ್ಲಿದೆ ಇದು. ಸೊ ಪ್ರಿಪ್ರೇಷನ್ ಆಫ್ HCl ಗ್ಯಾಸ್ ಅಂತ ಇದೆ. ಸೊ ಈ ಆ್ಯಕ್ಟಿವಿಟಿನಲ್ಲಿ ಏನಾಗುತ್ತೆ ಅಂದರೆ, ಒಂದು ಟೆಸ್ಟ್ ಟ್ಯೂಬ್ ತೊಗೊಂಡಿರ್ತಾರೆ. ಈ ಟೆಸ್ಟ್ ಟ್ಯೂಬ್ಗೆ ಏನು ಮಾಡ್ತಾರೆ ಅಂದರೆ, ದೇ ಆ್ಯಡ್ ಸೋಡಿಯಂ ಕ್ಲೋರೈಡ್. ಟೆಸ್ಟ್ ಟ್ಯೂಬ್ಗೆ ಸೋಡಿಯಂ ಕ್ಲೋರೈಡ್ನ ಆ್ಯಡ್ ಮಾಡ್ತಾರೆ. ಸೋಡಿಯಂ ಕ್ಲೋರೈಡ್ನ ಆ್ಯಡ್ ಮಾಡಿದ ನಂತರ ಡ್ರಾಪ್ ಬೈ ಡ್ರಾಪ್ ಏನು ಮಾಡ್ತಾರೆ ಅಂದರೆ, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂದರೆ ಕಾನ್ಸಂಟ್ರೇಟೆಡ್ H2SO4ನ ಆ್ಯಡ್ ಮಾಡ್ತಾರೆ. ಸೊ ಸೋಡಿಯಂ ಕ್ಲೋರೈಡ್ ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್ ಎರಡೂ ಕೂಡ ಏನಾಗುತ್ತೆ, ರಿಯಾಕ್ಷನ್ ಆಗುತ್ತೆ. ಈಗ as a result it is reacting, it releases a gas called as hydrochloric acid gas. ಸೊ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಗ್ಯಾಸ್ ರಿಲೀಸ್ ಆಗುತ್ತೆ, ಅಂದರೆ HCl ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ರಿಲೀಸ್ ಆಗ್ತಿರುವಂಥ HCl ಗ್ಯಾಸ್, ಡ್ರೈ ಗ್ಯಾಸ್ ಹತ್ರ ನಾವು ಒಂದು ವೇಳೆ ಲಿಟ್ಮಸ್ ಪೇಪರ್ನ ತೊಗೊಂಡೋದಾಗ, ಸೊ ಇಫ್ ವಿ ಟೇಕ್ ದ ಬ್ಲೂ ಕಲರ್ ಲಿಟ್ಮಸ್ ಪೇಪರ್, ಸೊ ಇಫ್ ವಿ ಟೇಕ್ ದ ಬ್ಲೂ ಕಲರ್ ಲಿಟ್ಮಸ್ ಪೇಪರ್ ನಿಯರ್ ದಿಸ್ ಡ್ರೈ HCl ಗ್ಯಾಸ್ ಏನಾಗುತ್ತೆ, ಇಟ್ ಡಸ್ ನಾಟ್ ಶೋ ಎನಿ ಚೇಂಜ್ ಇನ್ ದ ಕಲರ್. ಡ್ರೈ HCl ಗ್ಯಾಸ್ ಡ್ರೈ ಲಿಟ್ಮಸ್ ಪೇಪರ್ ಮೇಲೆ ಯಾವುದೇ ರೀತಿ ಚೇಂಜಸನ್ನು ತೋರಿಸೋದಿಲ್ಲ. ಸೊ ಡ್ರೈ HCl ಗ್ಯಾಸ್ ಯಾವತ್ತೂ ಕೂಡ ಡ್ರೈ ಲಿಟ್ಮಸ್ ಪೇಪರ್ ಮೇಲೆ ಆ್ಯಕ್ಷನನ್ನು ತೋರಿಸೋದೇ ಇಲ್ಲ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಹಾಗಾದರೆ ಇಲ್ಲಿ ರಿಯಾಕ್ಷನ್ ಆಗ್ತಾ ಇದೆ, ರಿಲೀಸ್ ಆಗ್ತಿರುವಂಥ ಗ್ಯಾಸ್ ಆ್ಯಸಿಡಿಕಾ ಬೇಸಿಕಾ ಅಂತ ಐಡೆಂಟಿಫೈ ನಾವು ಮಾಡಬೇಕು ಅಂದರೆ, ದ ಟೇಕನ್ ಬ್ಲೂ ಲಿಟ್ಮಸ್ ಪೇಪರ್ ಶುಡ್ ಬಿ ಮಾಯ್ಸ್ಟನ್, ಅಂದರೆ ಇದು ಏನಾಗಿರಬೇಕು, ತೇವ ಆಗಿರಬೇಕು. ಒಂದು ನೆನ್ಪಿಟ್ಕೊಳ್ಳಿ, ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಅಂದರೆ, ಡ್ರೈ HCl ಗ್ಯಾಸ್ ಡಸ್ ನಾಟ್ ಶೋ ಚೇಂಜ್ ಇನ್ ದ ಡ್ರೈ ಲಿಟ್ಮಸ್ ಪೇಪರ್. ಇಟ್ ಡಸ್ ನಾಟ್ ಶೋ ಎನಿ ಚೇಂಜಸ್ ಇನ್ ದ ಡ್ರೈ ಲಿಟ್ಮಸ್ ಪೇಪರ್. ಸೊ ತೊಗೊಂಡಿರುವಂಥ ಲಿಟ್ಮಸ್ ಪೇಪರ್ ಮಾಯ್ಸ್ಟ್ ಆಗಿದ್ರೆ ಏನಾಗುತ್ತೆ, ರಿಲೀಸ್ ಆಗ್ತಿರುವಂಥ ಡ್ರೈ HCl ಗ್ಯಾಸ್, ಇಲ್ಲಿ ರಿಲೀಸ್ ಆಗ್ತಿರುವಂಥ ಡ್ರೈ HCl ಗ್ಯಾಸ್ ಏನಾಗುತ್ತೆ, ಬ್ಲೂ ಲಿಟ್ಮಸ್ ಪೇಪರನ್ನು, ಸೊ ಬ್ಲೂ ಲಿಟ್ಮಸ್ ಪೇಪರ್ನ ಏನು ಮಾಡುತ್ತೆ ಇದು, ಇಟ್ ಚೇಂಜಸ್ ಟು ರೆಡ್ ಇನ್ ಕಲರ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ದಿಸ್ ಕಾನ್ಸೆಪ್ಟ್ ನಿಮಗೆ ಗೊತ್ತೇ ಇರಬೇಕು. ಆಕ್ಟಿವಿಟಿ 2.9 ಪೇಜ್ ನಂಬರ್ 23ನಲ್ಲಿದೆ, ಇದಕ್ಕೆ ರಿಲೇಟೆಡ್ ಆಗಿ ಕ್ವೆಶನ್ ಕೇಳ್ತಾರೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಸಿ, ಡ್ರೈ HCl ಗ್ಯಾಸ್ ಡಸ್ ನಾಟ್ ಶೋ ಎನಿ ಚೇಂಜ್ ವಿತ್ ಡ್ರೈ ಲಿಟ್ಮಸ್ ಪೇಪರ್. ಇಟ್ ಈಸ್ ಬಿಕಾಸ್, ಯಾಕೆ ಅಂದರೆ ಹೈಡ್ರೋಜನ್ ಅಯಾನ್ಸ್ ಇನ್ HCl ಆರ್ ಪ್ರೊಡ್ಯೂಸ್ಡ್ ಓನ್ಲಿ ವೆನ್ ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್. ಅದರಿಂದ ನಾವೇನು ಮಾಡಬೇಕು, ತಗೊಳ್ಳುವಂಥ ಲಿಟ್ಮಸ್ ಪೇಪರ್ನ ಮಾಯ್ಸ್ಟ್ ಮಾಡಬೇಕು. ಸೊ ಮಾಯ್ಸ್ಟನ್ನು ಮಾಡಿದಾಗ ಏನಾಗುತ್ತೆ, ಡ್ರೈ HCl ಗ್ಯಾಸ್ ಏನು ಮಾಡುತ್ತೆ, ಬ್ಲೂ ಕಲರ್ ಲಿಟ್ಮಸ್ ಪೇಪರ್ನ ರೆಡ್ ಆಗಿ ಫೇಡ್ ಮಾಡುತ್ತೆ. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಡೈಲ್ಯೂಷನ್. ಡೈಲ್ಯೂಷನ್ಗೆ ರಿಲೇಟೆಡ್ ಆಗಿ ಕ್ವಶನ್ ಕೇಳ್ತಾರೆ. ವಿ ಮಸ್ಟ್ ಆಲ್ವೇಸ್ ಆ್ಯಡ್ ಆ್ಯಸಿಡ್ ಟು ವಾಟರ್ ಬಟ್ ನಾಟ್ ವಾಟರ್ ಟು ಆ್ಯಸಿಡ್ ಅಂತ ಕೇಳ್ತಾರೆ. ಯಾಕೆ? ಸಿ, ಬಿಕಾಸ್ ನಾವು ಒಂದು ವೇಳೆ ಈ ಬೀಕರ್ನಲ್ಲಿ ಆ್ಯಸಿಡ್ ತೊಗೊಂಡು ನಾವೇನು ಮಾಡ್ತಾ ಇದ್ದೀವಿ, ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ ಏನಾಗುತ್ತೆ, ಸೊ ಇದು ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ಈ ರಿಯಾಕ್ಷನ್ ತುಂಬ ಎಕ್ಸೋಥರ್ಮಿಕ್ ಆಗಿರುತ್ತೆ, ಅಂದರೆ ಹೀಟ್ ಸಡನ್ ಆಗಿ ರಿಲೀಸ್ ಆಗುತ್ತೆ. ಆ್ಯಸ್ ಎ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ ಅಂದರೆ, ಇದರಲ್ಲಿರುವಂಥ ಆ್ಯಸಿಡ್ ಎಲ್ಲ ಸ್ಪ್ಲ್ಯಾಶ್ ಆಗುತ್ತೆ, ಹೊರಗಡೆಗೆ ಬರುತ್ತೆ. ಓಕೆ, ನಿಮ್ಮ ಒಂದು ಸ್ಕಿನ್ ಬರ್ನ್ ಆಗುತ್ತೆ. ಸೊ ಅದರಿಂದ ವಿ ಆಲ್ವೇಸ್ ಹ್ಯಾವ್ ಟು ಆ್ಯಡ್ ದ, ಓಕೆ, ಫಸ್ಟ್ ನಾವೇನು ಮಾಡಬೇಕು, ವಾಟರ್ನ ತೊಗೊಳ್ಬೇಕು. ವಾಟರ್ನ ತೊಗೊಂಡು ಇದಕ್ಕೆ ಡ್ರಾಪ್ ಬೈ ಡ್ರಾಪ್ ನಾವೇನು ಮಾಡಬೇಕು, ಆ್ಯಸಿಡನ್ನು ಆ್ಯಡ್ ಮಾಡಬೇಕು. ಸೊ ದಿಸ್ ಪ್ರೋಸೆಸ್ ವಿ ವಿಲ್ ಕಾಲ್ ಇಟ್ ಆಸ್ ಎ ಡೈಲ್ಯೂಷನ್. ಇದನ್ನು ನಾವು ಡೈಲ್ಯೂಷನ್ ಅಂತ ಹೇಳ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈ ಕ್ವಶನ್ನ ಕೇಳ್ತಾರೆ. ಸಿ, ದ ಆ್ಯಸಿಡ್ ಮಸ್ಟ್ ಬಿ ಆಲ್ವೇಸ್ ಆ್ಯಡೆಡ್ ಟು ವಾಟರ್. ಯಾಕೆ? ಬಿಕಾಸ್ ಡೈಲ್ಯೂಟಿಂಗ್ ಆ್ಯಸಿಡ್ ಈಸ್ ಆ್ಯನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆರ್ ಎಕ್ಸೋಥರ್ಮಿಕ್ ಪ್ರೋಸೆಸ್. ಇಫ್ ವಿ ಆ್ಯಡ್ ವಾಟರ್ ಟು ಆ್ಯಸಿಡ್ ಏನಾಗುತ್ತೆ, ಇಟ್ ವಿಲ್ ಸ್ಪ್ಲ್ಯಾಶ್.
ಆ್ಯಂಡ್ ಇಟ್ ವಿಲ್ ಆಲ್ಸೋ ಕಾಸಸ್ ದ ಬರ್ನ್. ಸೊ ಇದು ಗಿವ್ ರೀಸನ್ ಕ್ವೆಶನ್, ಸ್ಕಿಲ್ ಬೇಸ್ಡ್ ಕ್ವೆಶನ್ ಆಗಿದೆ. ಸೊ ನೀವು ಈ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ pH ವ್ಯಾಲ್ಯೂಸ್. pH ವ್ಯಾಲ್ಯೂಸ್ ಬಗ್ಗೆ ನೀವು ತಿಳ್ಕೊಳ್ಬೇಕು. pH ವ್ಯಾಲ್ಯೂ ಅಂತಂದಾಗ pH ಸ್ಕೇಲನ್ನು ನಾನು ಇಲ್ಲಿ ಡಿನೋಟ್ ಮಾಡಿದ್ದೀನಿ. ಸೊ pH ಸ್ಕೇಲ್ ಇಟ್ ಸ್ಟಾರ್ಟ್ಸ್ ಫ್ರಮ್ 0, ಓಕೆ, ಆ್ಯಂಡ್ ಇಟ್ ವಿಲ್ ಎಂಡ್ ಅಟ್ 14. ಮಿಡಲಲ್ಲಿ 7 ಇರುತ್ತೆ. ಸೊ 0 to 7 ಆಗಿದ್ರೆ ಆ ಸಲ್ಯೂಷನ್ನ pH ರೇಂಜ್. pH ಅಂದರೆ ಪೊಟೆನ್ಷಿಯಲ್ ಹೈಡ್ರೋಜನ್ ಅಂತ ಹೇಳ್ತೀವಿ. ಒಂದು ಸಲ್ಯೂಷನ್ನ ರೇಂಜ್ 0 to 7 ಇದೆ ಅಂದರೆ, ಇನ್ ಬಿಟ್ವೀನ್ 7 ಇದೆ ಅಂದರೆ ಆ ಸಲ್ಯೂಷನ್ ಆ್ಯಸಿಡಿಕ್ ಆಗಿರುತ್ತೆ. ಸೊ ಆ್ಯಸಿಡಿಕ್ ಆಗಿದೆ ಅಂದರೆ ಏನು, H+ ಅಯೋನ್ನ ಕಾನ್ಸಂಟ್ರೇಷನ್ ಹೆಚ್ಚಾಗಿ ಇರುತ್ತೆ. ಒಂದು ವೇಳೆ ಅದೇ ಸಲ್ಯೂಷನ್ನು 7 to 14 ರೇಂಜಲ್ಲಿ ಇದೆ ಅಂದರೆ ಆ ಸಲ್ಯೂಷನ್ ಬೇಸಿಕ್ ಆಗಿರುತ್ತೆ ಆ್ಯಂಡ್ ಅದರಲ್ಲಿ OH- ಅಯೋನ್ಸ್ ಅನ್ನೋದು ಹೆಚ್ಚಾಗಿ ಇರುತ್ತೆ. ಸೊ ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್. ಆ್ಯಸಿಡ್ ರೇಂಜಸ್ ಫ್ರಮ್ 0 to 7 ಬಿಕಾಸ್ ಆ್ಯಸಿಡ್ ಕಂಟೈನ್ ಮೋರ್ H+ ಅಯೋನ್ಸ್. Base range from 7 to 14. So as it is having more OH- ions. ಓಕೆ, 7 ಒಂದು ವೇಳೆ ನೀವು ತೊಗೊಂಡಿರುವಂಥ ಸಲ್ಯೂಷನ್ 7 ಇದೆ ಅಂತಂದರೆ ದಿಸ್ ಈಸ್ ಕಾಲ್ಡ್ ಆ್ಯಸ್ ನ್ಯೂಟ್ರಲ್. 7 ಅನ್ನೋದನ್ನು ನಾವು ನ್ಯೂಟ್ರಲ್ ಅಂತ ಹೇಳ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮೂವಿಂಗ್ ಟು ನೆಕ್ಸ್ಟ್, ಸ್ಟ್ರೆಂತ್ ಆಫ್ ಅನ್ ಆ್ಯಸಿಡ್ ಅಥವಾ ಬೇಸನ್ನು ನಾವು ಯಾವ ರೀತಿ ಐಡೆಂಟಿಫೈ ಮಾಡ್ತೀವಿ, ಇದು ತುಂಬ ಆ್ಯಸಿಡಿಕ್ ಆಗಿದೆ, ಇದು ತುಂಬ ಬೇಸಿಕ್ ಆಗಿದೆ ಅಂತ ಯಾವ ರೀತಿ ನಾವು ಐಡೆಂಟಿಫೈ ಮಾಡ್ತೀವಿ. ಸೊ ವಿ ವಿಲ್ ಐಡೆಂಟಿಫೈ ದ ಸ್ಟ್ರೆಂತ್ ಆಫ್ ಆ್ಯಸಿಡ್ ಆರ್ ಬೇಸ್ ಡಿಪೆಂಡಿಂಗ್ ಆನ್ ದ H+ ಆ್ಯಂಡ್ ಆಲ್ಸೋ ದ OH- ಅಯಾನ್ಸ್. H+ ಅಯಾನ್ಸ್ ಹೆಚ್ಚಾಗಿದೆ ಅಂದರೆ ಇಟ್ ಈಸ್ ಮೋರ್ ಆ್ಯಸಿಡಿಕ್. OH- ಅಯಾನ್ಸ್ ಹೆಚ್ಚಾಗಿ ಇದೆ ಆ ಸೊಲ್ಯೂಷನಲ್ಲಿ ಅಂದರೆ ಇಟ್ ಈಸ್ ಮೋರ್ ಬೇಸಿಕ್. ತುಂಬ ಇಂಪಾರ್ಟೆಂಟ್. ಆ್ಯಂಡ್ pH ವ್ಯಾಲ್ಯೂಸ್ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ ಕೆಲವೊಂದು pH. ಸೊ pH ಆಫ್ ಯುವರ್ ಬಾಡಿ ತಿಳಿಸಿದ್ದಾರೆ. ಸೊ ನಿಮ್ಮ ಬಾಡಿನ pH ಯಾವಾಗಲೂ ಏನಾಗಿರುತ್ತೆ ಅಂದರೆ ಇಟ್ ರೇಂಜಸ್ ಫ್ರಮ್ 7.0 to 7.8. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ pH ಆಫ್ ರೈನ್ ವಾಟರ್. ಒಂದು ವೇಳೆ ಈ pH ಆಫ್ ರೈನ್ ವಾಟರ್ ಲೆಸ್ ದೆನ್ 5.6 ಇದೆ ಅಂತ ತಿಳ್ಕೊಳ್ಳಿ. ಸೊ 5.6 ಅಂದರೆ ಏನು, ಇಟ್ ಈಸ್ ಮೋರ್ ಆ್ಯಸಿಡಿಕ್ ಅಂತ. ಸೊ ಫಾರ್ಮ್ ಆಗುವಂಥ ರೇನ್ ಏನಾಗಿರುತ್ತೆ ಅಂದರೆ ಆ್ಯಸಿಡ್ ರೇನ್ ಆಗಿರುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್. ಸೊ pH ಆಫ್ ಆ್ಯಸಿಡ್ ರೈನ್ ಈಸ್ ಆಲ್ವೇಸ್ ಬಿಲೋ 7 ಅಂದರೆ 5.6 ಆಗಿರುತ್ತೆ. ಓಕೆ, ನೆಕ್ಸ್ಟ್ pH ವ್ಯಾಲ್ಯೂ ಆಫ್ ಮೌತ್. ಇಫ್ pH ವ್ಯಾಲ್ಯೂ ಆಫ್ ಮೌತ್ ಈಸ್ ಲೋಯರ್ ದೆನ್ 5.5, ನಿಮ್ಮ ಮೌತ್ನ ಒಂದು pHನ ವ್ಯಾಲ್ಯೂ 5.5ಗಿಂತ ಕಡಿಮೆ ಇದೆ ಅಂದರೆ ಡೆಫಿನೆಟ್ಲಿ ನಿಮ್ಮ ಹಲ್ಲುಗಳೆಲ್ಲ ಏನಾಗಿರುತ್ತೆ, ಡ್ಯಾಮೇಜ್ ಆಗಿರುತ್ತೆ. ಸೊ ವಿ ವಿಲ್ ಕಾಲ್ ದಟ್ ಕಂಡೀಷನ್ ಆ್ಯಸ್ ಟೂತ್ ಡಿಕೆ ಅಂತ ನಾವು ಅದನ್ನು ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ನೀವು ತಿಳ್ಕೊಳ್ಬೇಕಾಗಿರೋಂಥದ್ದು ನ್ಯಾಚುರಲ್ ಸೋರ್ಸಸ್ ಆಫ್ ಆ್ಯಸಿಡ್. ಕೆಲವೊಂದು ಆ್ಯಸಿಡ್ ಬೇಕು. ವಿನೇಗರ್. ಸೊ ವಿನೇಗರಲ್ಲಿ ಏನಾಗಿರುತ್ತೆ, ಎಸಿಟಿಕ್ ಆ್ಯಸಿಡ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ಸಿಟ್ರಿಕ್ ಆ್ಯಸಿಡ್ ಅಂತ ಹೇಳಿದಾಗ ಸೊ ವಿ ಗೆಟ್ ಸಿಟ್ರಿಕ್ ಆ್ಯಸಿಡ್ ಫ್ರಮ್ ದ ಆರೆಂಜಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಸೊ ಟ್ಯಾಮರಿಂಡಲ್ಲಿ ಟಾರ್ಟಾರಿಕ್ ಆ್ಯಸಿಡ್ ಇರುತ್ತೆ, T for T. ಓಕೆ, ನೆಕ್ಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಕರ್ಡಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ. ಓಕೆ, ನೆಕ್ಸ್ಟ್ ಟೊಮ್ಯಾಟೋನಲ್ಲಿ ಆಕ್ಸಾಲಿಕ್ ಆ್ಯಸಿಡ್ ಇರುತ್ತೆ. ಸೊ ನೆಕ್ಸ್ಟ್ ಲೆಮನ್ನಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ತಿಳ್ಕೊಳ್ಬೇಕು. ಎಕ್ಸಾಮಲ್ಲಿ ಫ್ರೀಕ್ವೆಂಟಾಗಿ ಕೇಳುವಂಥದ್ದು ಯಾವಾಗಲೂ ಮೆಥನೋಯಿಕ್ ಆ್ಯಂಡ್ ಫಾರ್ಮಿಕ್ ಆ್ಯಸಿಡ್. ಸೊ ಆ್ಯಂಟ್ ಸ್ಟಿಂಗ್ ಮಾಡಿದಾಗ ಯಾವುದೋ ಒಂದು ಹುಳು ಕಚ್ಚುತ್ತೆ ನಿಮಗೆ ಅಂತಂದರೆ ಏನಾಗುತ್ತೆ, ಯು ವಿಲ್ ಫೀಲ್ ಇರಿಟೇಷನ್. ನಿಮ್ಗೆ ಯಾವುದೋ ಈಗ ಒಂದು ಹುಳ ಕಚ್ತಾ ಇದೆ ಅಂದರೆ ನಿಮ್ಮ ಒಂದು ಸ್ಕಿನ್ನನ್ನು ಏನಾಗುತ್ತೆ, ನಿಮಗೆ ಇರಿಟೇಟ್ ಆಗುತ್ತೆ ಈ ಒಂದು ಪೋರ್ಷನ್. ಯಾಕೆ ಇರಿಟೇಟ್ ಆಗುತ್ತೆ ಅಂದರೆ ಆ ರೀಜನಲ್ಲಿ ಮೆಥನೋಯಿಕ್ ಆ್ಯಸಿಡ್ ಏನಾಗಿರುತ್ತೆ, ಇಂಜೆಕ್ಟ್ ಆಗಿರುತ್ತೆ. ಸೊ ಅದರಿಂದ ನಿಮ್ಗೆ ಇರಿಟೇಟ್ ಆಗುತ್ತೆ. ಸೊ ಮೆಥನೋಯಿಕ್ ಆ್ಯಸಿಡ್ಗೆ ಇರುವಂಥ ಇನ್ನೊಂದು ಹೆಸರೇ ಫಾರ್ಮಿಕ್ ಆ್ಯಸಿಡ್. ಸೊ ನೆಟಲ್ ಲೀವ್ಸ್, ಈ ಲೀವ್ಸು ಕೂಡ ಬೈ ಮಿಸ್ಟೇಕ್ ನಿಮ್ಮ ಬಾಡಿಗೆ ಟಚ್ ಆದರೆ ಏನಾಗುತ್ತೆ, ಯು ವಿಲ್ ಫೀಲ್ ಇರಿಟೇಷನ್ ಬಿಕಾಸ್ ದಿಸ್ ಲೀವ್ಸ್ ಆಲ್ಸೋ ರಿಲೀಸಸ್ ದ ಮೆಥನೋಯಿಕ್ ಆ್ಯಸಿಡ್. ಓಕೆ, ತುಂಬ ಇಂಪಾರ್ಟೆಂಟ್. ಈ ಒಂದು ಕಾರ್ನರ್ ನೀವು ನೆನ್ಪಿಟ್ಕೊಳ್ಳಿ ಆ್ಯಂಡ್ ಇದನ್ನೆಲ್ಲ ಕೂಡ ನೀವು ರಿವೈಸ್ ಮಾಡಿ. ನೆಕ್ಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ನ ನಿಮಗೆ ಹೇಳ್ತಾ ಇರೋಂಥದ್ದು ಪ್ರತಿ ವರ್ಷ ಎಕ್ಸಾಮ್ನಲ್ಲಿ ಓಕೆ ನಿಮಗೆ ಕೆಲವೊಂದು ಪ್ರಾಸೆಸ್ ಅದರ ಯೂಸಸ್ ಕೇಳ್ತಾರೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವಿ ಆರ್ ಲರ್ನಿಂಗ್ ಅಬೌಟ್ ಕ್ಲೋರ್ ಆಲ್ಕಲಿ ಪ್ರಾಸೆಸ್. ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಏನು ಹೀಗಂದರೆ ಈ ಪ್ರಾಸೆಸ್ಸಲ್ಲಿ ಏನಾಗುತ್ತೆ, ವೆನ್ ಎಲೆಕ್ಟ್ರಿಸಿಟಿ ಈಸ್ ಪಾಸ್ಡ್, ಒಂದು ರಫ್ ಡಯಾಗ್ರಾಮ್ ಬರೆದಿದ್ದೀನಿ ನೀವು ನೋಡ್ಬೋದು. ಇದು ಕ್ಲೋರ್ ಆಲ್ಕಲಿ ಪ್ರಾಸೆಸನ್ನು ರೆಪ್ರೆಸೆಂಟ್ ಮಾಡುವ ಒಂದು ಡಯಾಗ್ರಾಮ್. ಸೊ ಈ ಒಂದು ಡಯಾಗ್ರಾಮ್ ನಾನು ಏನು ಬರೆದಿದ್ದೀನಿ, ಇದೊಂದು ಟ್ಯಾಂಕ್ನ ರೀತಿ ಇರುತ್ತೆ. ಈ ಟ್ಯಾಂಕಲ್ಲಿ ನಾವು ಫಸ್ಟ್ ಆಫ್ ಆಲ್ ಏನು ಮಾಡ್ತಾ ಇದ್ದೀವಿ ಅಂದರೆ ವಿ ಆರ್ ಆ್ಯಡಿಂಗ್ ದ ಸೋಡಿಯಂ ಕ್ಲೋರೈಡ್ನ ಆ್ಯಡ್ ಮಾಡ್ತಾ ಇದ್ದೀವಿ ಅಲಾಂಗ್ ವಿತ್ ದ ವಾಟರ್. ಸೊ ಈ ಒಂದು ಸಲ್ಯೂಷನ್ಗೆ ಆಕ್ವಿಯಸ್ ಸಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ಗೆ
ಒಂದು ವೇಳೆ ನಾವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತಾ ಇದ್ದೀವಿ ಅಂದರೆ, ಸೊ ವೆನ್ ವಿ ಪಾಸ್ ದ ಎಲೆಕ್ಟ್ರಿಕ್ ಕರೆಂಟ್ ಏನಾಗುತ್ತೆ ಅಂದರೆ ಈ ಆಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಇದೆಯಲ್ಲ, ಇಟ್ ವಿಲ್ ಗೆಟ್ ಡಿಕಾಂಪೋಸ್. ಇದು ಡಿಕಾಂಪೋಸ್ ಆಗಿ ಏನು ಫಾರ್ಮ್ ಮಾಡುತ್ತೆ, 3 ಪ್ರಾಡಕ್ಟನ್ನು ಫಾರ್ಮ್ ಮಾಡುತ್ತೆ. ಓಕೆ, ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ರಾಡಕ್ಟ್ ವಿಚ್ ಇಸ್ ಫಾರ್ಮ್ಡ್ ಈಸ್ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ ಆ್ಯಂಡ್ 2 ಗ್ಯಾಸನ್ನ ರಿಲೀಸ್ ಮಾಡುತ್ತೆ. ಒನ್ ಈಸ್ ಕ್ಲೋರಿನ್ ಗ್ಯಾಸ್ ಆ್ಯಂಡ್ ಒನ್ ಮೋರ್ ಇಸ್ ದ ಹೈಡ್ರೋಜನ್ ಗ್ಯಾಸ್. ಕ್ಲೋರಿನ್ ಗ್ಯಾಸ್ ಮತ್ತು ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಆ್ಯಂಡ್ ಎಕ್ಸಾಮಲ್ಲಿ ಕೇಳ್ತಾರೆ, ನೇಮ್ ದ ಗ್ಯಾಸ್ ವಿಚ್ ಈಸ್ ರಿಲೀಸ್ಡ್ ಅಟ್ ಕ್ಯಾಥೋಡ್ ಡ್ಯೂರಿಂಗ್ ದ ಕ್ಲೋರಾಲ್ಕಲಿ ಪ್ರಾಸೆಸ್. ಕ್ಯಾಥೋಡಲ್ಲಿ ರಿಲೀಸ್ ಆಗುವಂಥ ಗ್ಯಾಸ್ ಹೈಡ್ರೋಜನ್ ಗ್ಯಾಸ್. ಕ್ಯಾಥೋಡಲ್ಲಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ, ಆ್ಯನೋಡ್ ಹತ್ರ ಕ್ಲೋರಿನ್ ಗ್ಯಾಸ್ ರಿಲೀಸ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಕ್ಲೋರಾಲ್ಕಲಿ ಪ್ರಾಸೆಸ್ ಅಂದರೆ ಏನು ಪ್ರಾಡಕ್ಟ್ಸ್ ರಿಲೀಸ್ ಆಗುತ್ತೆ, ಎಲ್ಲಿ ರಿಲೀಸ್ ಆಗುತ್ತೆ, ಅದ್ರ ಯೂಸಸ್ ಏನು, ಇಷ್ಟು ಕೂಡ ಗೊತ್ತಿರಬೇಕು. 2 ಅಥವಾ 3 ಮಾರ್ಕ್ಸ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಓಕೆ, ಸೊ ಕ್ಲೋರಾಲ್ಕಲಿ ಪ್ರಾಸೆಸ್ಸಲ್ಲಿ ಫಸ್ಟ್ ಆಫ್ ಆಲ್ ರಿಲೀಸ್ ಆಗುವ ಪ್ರಾಡಕ್ಟ್ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಗ್ಯಾಸ್ ಆ್ಯಂಡ್ ಆಲ್ಸೋ ಹೈಡ್ರೋಜನ್ ಗ್ಯಾಸ್. ಓಕೆ, ಸೊ ಎಕ್ಸಾಮಲ್ಲಿ ಕೇಳಿದ್ರೆ ನೀವು ಈಕ್ವೇಷನ್ ಆದರೂ ಬರಿಬೋದು ಅಥವಾ ಯು ಕ್ಯಾನ್ ಆಲ್ಸೋ ರೈಟ್ ದಿಸ್ ಸ್ಟೇಟ್ಮೆಂಟ್. ಸೊ ಏನಾಗುತ್ತೆ, ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ಗೆ ನಾವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದಾಗ ವಿ ಗೆಟ್ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಆ್ಯಂಡ್ ಆಲ್ಸೋ ಹೈಡ್ರೋಜನ್. ಸೊ ಯೂಸಸ್ ಏನು, ಸೊ ರಿಲೀಸ್ ಆದಂಥ ಪ್ರಾಡಕ್ಟ್ನ ಯೂಸಸ್. ಸಿ ಹೈಡ್ರೋಜನ್ ಗ್ಯಾಸ್ನ ಯೂಸ್ ಏನು, ಹೈಡ್ರೋಜನ್ ಎಲ್ಲಿ ರಿಲೀಸ್ ಆಗುತ್ತೆ, ಕ್ಯಾಥೋಡ್. ಇದರ ಯೂಸ್ ಏನು, ಇಟ್ ಈಸ್ ಯೂಸ್ಡ್ ಇನ್ ದ ಫ್ಯೂಯಲ್ಸ್ ಆ್ಯಂಡ್ ಆಲ್ಸೋ ಟು ಮ್ಯಾನುಫ್ಯಾಕ್ಚರ್ ದ ಫರ್ಟಿಲೈಸರ್ಸ್. ಓಕೆ, ನೆಕ್ಸ್ಟ್ ಕ್ಲೋರಿನ್ ಗ್ಯಾಸ್ನ ಯೂಸ್ ಏನು, ಕ್ಲೋರಿನ್ ಫಸ್ಟ್ ಆಫ್ ಆಲ್ ಇಟ್ ರಿಲೀಸಸ್ ಅಟ್ ಆ್ಯನೋಡ್. ಸೊ ಇದರ ಒಂದು ಯೂಸ್ ಅಂದರೆ ಇಟ್ ಈಸ್ ಯೂಸ್ಡ್ ಟು ಮ್ಯಾನುಫ್ಯಾಕ್ಚರ್ ದ PVC, CFC ಆ್ಯಂಡ್ ಪೆಸ್ಟಿಸೈಡ್ಸ್. ಇದನ್ನು ನಿಮಗೆ ಎಕ್ಸಾಮಲ್ಲಿ 3 ಮಾರ್ಕ್ಸ್ಗೆ ಕೇಳ್ತಾರೆ. ಈ ವರ್ಷದ ಮಾಡೆಲ್ ಪೇಪರಲ್ಲೂ ಕೂಡ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ರಿಲೀಸ್ ಆಗುವಂಥ ಸೋಡಿಯಂ ಹೈಡ್ರಾಕ್ಸೈಡ್ನ ವಿ ವಿಲ್ ಯೂಸ್ ಇಟ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ದ ಡಿಟರ್ಜೆಂಟ್ಸ್, ಸೋಪ್, paper making and etc. Okay, so this is all the products which has been released during the chlor-alkali process and other uses. Okay, very very important. So moving to next, bleaching powder. ನೋಡಿ, ಬ್ಲೀಚಿಂಗ್ ಪೌಡರ್ ಅಂದರೆ ನೀವು ಬ್ಲೀಚಿಂಗ್ ಪೌಡರ್ ಹತ್ರ ಮಾತ್ರ ಓದೋದನ್ನ ಕಲ್ತ್ಕೊಳ್ಬೇಡಿ, ಅದರ ಒಂದು ಫಾರ್ಮುಲಾಸ್ನ ತಿಳ್ಕೊಳ್ಬೇಕು. ಸೊ ಬ್ಲೀಚಿಂಗ್ ಪೌಡರ್ ಅಂತ ಹೇಳಿದಾಗ ಇದರ ಫಾರ್ಮುಲಾ CaOCl2 ಅಂದರೆ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್. CaOCl2 ಅಂದರೆ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್. ಸೊ ಬ್ಲೀಚಿಂಗ್ ಪೌಡರ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ ತಿಳ್ಕೊಳ್ಬೇಕು. ಹೌ ಡು ವಿ ಪ್ರಿಪೇರ್ ಬ್ಲೀಚಿಂಗ್ ಪೌಡರ್? ಸಿ ವೆನ್ ವಿ ಪಾಸ್ ದ ಕ್ಲೋರಿನ್ ಗ್ಯಾಸ್ ಟು ವಾಟ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಓಕೆ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ಗೆ ಕ್ಲೋರಿನ್ ಗ್ಯಾಸನ್ನು ಪಾಸ್ ಮಾಡಿದಾಗ ವಿ ಗೆಟ್ ದ ಬ್ಲೀಚಿಂಗ್ ಪೌಡರ್ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್. ಓಕೆ, ವೆರಿ ವೆರಿ ಈಸಿ. ಸೊ ಏನಾಗ್ತದೆ, ಕ್ಲೋರಿನ್ ಗ್ಯಾಸನ್ನು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ಗೆ ಪಾಸ್ ಮಾಡ್ತಾ ಇದ್ದೀವಿ, ವಿ ಗೆಟ್ ಬ್ಲೀಚಿಂಗ್ ಪೌಡರ್. ಸೊ ಬ್ಲೀಚಿಂಗ್ ಪೌಡರ್ನ ಯೂಸಸ್ ಏನು? ಸಿ ಇಟ್ ಈಸ್ ಯೂಸ್ಡ್ ಟು ಬ್ಲೀಚ್ ದ ಕಾಟನ್, ಇಟ್ ಈಸ್ ಆಲ್ಸೋ ಯೂಸ್ಡ್ ಟು ಬ್ಲೀಚ್ ದ ವುಡ್ ಪಲ್ಪ್. ವುಡ್ ಪಲ್ಪನ್ನು ಬ್ಲೀಚ್ ಮಾಡೋಕ್ಕೆ, ಕಾಟನನ್ನು ಬ್ಲೀಚ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಸಿ ಇಟ್ ಈಸ್ ಆಲ್ಸೋ ಯೂಸ್ಡ್ ಟು ಮೇಕ್ ದ ವಾಟರ್ ಫ್ರೀ ಫ್ರಮ್ ಜರ್ಮ್ಸ್. ದೊಡ್ಡ ದೊಡ್ಡ ವಾಟರ್ ಟ್ಯಾಂಕ್ಸ್ನಲ್ಲಿ ಏನು ಮಾಡ್ತಾರೆ, ವಾಟರ್ನಲ್ಲಿರುವಂಥ ಜರ್ಮ್ಸನ್ನು ರಿಮೂವ್ ಮಾಡೋಕ್ಕೆ, ಫ್ರೀ ಮಾಡೋಕ್ಕೆ ದೇ ಆ್ಯಡ್ ದ ಬ್ಲೀಚಿಂಗ್ ಪೌಡರ್. So these many uses you must know. Okay, so this is all about bleaching powder. ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಈಸಿಯಾಗಿ ನಾನು ಕನ್ವೆ ಮಾಡ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ ಅದರ ಫಾರ್ಮುಲಾ, ಯೂಸಸ್ ಆ್ಯಂಡ್ ಹೌ ಟು ಮ್ಯಾನುಫ್ಯಾಕ್ಚರ್. ಸೊ ನೆಕ್ಸ್ಟ್ ಒನ್ ಈಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ವೆರಿ ವೆರಿ ಇಂಪಾರ್ಟೆಂಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೊ POP ಅಂತ ಹೇಳ್ತೀವಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದರ ಫಾರ್ಮುಲಾ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್, CaSO4. Ca ಅಂದರೆ ಕ್ಯಾಲ್ಶಿಯಂ, SO4 ಅಂದರೆ ಸಲ್ಫೇಟ್. ಹಾಫ್ ವಾಟರ್ ಮಾಲಿಕ್ಯೂಲ್ ಇದೆ ಇದರಲ್ಲಿ, ಅದಕ್ಕೆ ಇದು ಹೆಮಿಹೈಡ್ರೇಟ್. ಓಕೆ, ಸೊ ಹೌ ಡು ವಿ ಗೆಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನೋದಕ್ಕೆ ನೋಡಿ, ಇಂಪಾರ್ಟೆಂಟ್ ಆಗಿ ನಾನು ನಿಮಗೆ ಹೇಳ್ತೀನಿ ಹೇಗೆ ನಮಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಿಗುತ್ತೆ ಅಂತ. ಸಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಮಗೆ ಸಿಗಬೇಕು ಅಂದರೆ ವಾಟ್ ವಿ ಹ್ಯಾವ್ ಟು ಡೂ ಈಸ್ ಫಸ್ಟ್ ಜಿಪ್ಸಮ್ನ ತೊಗೊಳ್ಬೇಕು. ಜಿಪ್ಸಮ್ನ ಫಾರ್ಮುಲಾ ಏನು? ಕ್ಯಾಲ್ಶಿಯಂ ಸಲ್ಫೇಟ್ 2H2O. ಸೊ ಕ್ಯಾಲ್ಶಿಯಂ ಸಲ್ಫೇಟ್ 2H2O. ಸೊ ಜಿಪ್ಸಮ್ನ ತೊಗೊಂಡು ನಾವು ಏನು ಮಾಡ್ತಾ ಇದ್ದೀವಿ, ಹೀಟ್ ಮಾಡ್ತಾ ಇದ್ದೀವಿ. ಸಿ ವೆನ್ ವಿ ಹೀಟ್ ದ ಜಿಪ್ಸಮ್ ಅಟ್ 373 Kelvin ವಿ ಗೆಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ದಟ್ ಈಸ್ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಸೊ ಜಿಪ್ಸಮ್ನ ತೊಗೊಂಡು 373 Kelvinನಲ್ಲಿ ಹೀಟ್ ಮಾಡಿದ್ರೆ ಸಾಕು, ಜಸ್ಟ್ ಹೀಟ್ ಮಾಡಿದ್ರೆ ವಿ ಗೆಟ್ ದ POP ಬ್ಯಾಕ್. ಅಲಾಂಗ್ ವಿತ್ ದಿಸ್ ಏನಾಗುತ್ತೆ, ಈ 1.5 ಮಾಲಿಕ್ಯೂಲ್ ಆಫ್ ವಾಟರ್ ಸೆಪರೇಟ್ ಆಗುತ್ತೆ.
ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಈಸ್ ಹೌ ವಿ ಗೆಟ್ ದ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಜಿಪ್ಸಮ್ನ ಹೀಟ್ ಮಾಡ್ತೀವಿ, ವಿ ಗೆಟ್ POP. ಏನು ಡಿಫ್ರೆನ್ಸ್ ಇಲ್ಲ, ಜಿಪ್ಸಮಲ್ಲಿ 2 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಇರುತ್ತೆ ಆ್ಯಂಡ್ ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ 1/2 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಇರುತ್ತೆ. ಗೈಸ್ ತುಂಬಾ ಈಸಿ ಇದೆ ಕಾನ್ಸೆಪ್ಟು, ನೀವು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಯು ಆಲ್ ಕ್ಯಾನ್ ಆನ್ಸರ್ ಇನ್ ದ ಎಕ್ಸಾಮಿನೇಷನ್. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ, ಈಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಮಗೆ ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ನಾವು ತಿಳ್ಕೊಳ್ಬೇಕಾಗಿರೋಂಥದ್ದು ಯೂಸಸ್ ಆಫ್ POPನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ. ಸಿ ಇಟ್ ಈಸ್ ಯೂಸ್ಡ್ ಎಟ್ ದ ಹಾಸ್ಪಿಟಲ್ಸ್ ಫಾರ್ ದ ಫ್ರ್ಯಾಕ್ಚರ್ಡ್ ಬೋನ್ ಫ್ರ್ಯಾಕ್ಚರ್ ಆಗಿರುತ್ತಲ್ವ, ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ POPನ ಯೂಸ್ ಮಾಡ್ತಾರೆ. ಆ್ಯಂಡ್ ಟಾಯ್ಸ್ ಪ್ರಿಪೇರ್ ಮಾಡ್ತಾರೆ, ಅದಕ್ಕೂ ಕೂಡ ಐಡಲ್ಸ್, ನೀವು ಗಣೇಶನ್ ಐಡಲ್ಸ್ ಆಗಿರ್ಬೋದು, ಯಾವುದೇ ಒಂದು ಗಾಡೆಸ್ನ ಐಡಲ್ಸ್ನ ಪ್ರಿಪೇರ್ ಮಾಡ್ತಾರಲ್ಲ ಅಲ್ಲೂ ಕೂಡ POPನ ಯೂಸ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಮೂವಿಂಗ್ ಟು ನೆಕ್ಸ್ಟ್ ಕಾನ್ಸೆಪ್ಟ್ ಬೇಕಿಂಗ್ ಸೋಡಾ. ಸೊ ಬೇಕಿಂಗ್ ಸೋಡಾನ ಫಾರ್ಮುಲಾ ಏನು? ದ ಫಾರ್ಮುಲಾ ಆಫ್ ಬೇಕಿಂಗ್ ಸೋಡಾ ಈಸ್ NaHCO3 ಅಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇಸ್ ದ ಫಾರ್ಮುಲಾ ಫಾರ್ ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾನ ಯೂಸಸ್ ಕೇಳ್ತಾರೆ. ಸೊ ಏನೇನು ಯೂಸ್ ಮಾಡ್ತೀವಿ ಬೇಕಿಂಗ್ ಸೋಡಾನ? ಬೇಕಿಂಗ್ ಸೋಡಾ ಈಸ್ ಯೂಸ್ಡ್ ಟು ಪ್ರಿಪೇರ್ ದ ಬೇಕಿಂಗ್ ಪೌಡರ್ ಫಸ್ಟ್ ಆ್ಯಂಡ್ ಇಟ್ ಈಸ್ ಯೂಸ್ಡ್ ಆ್ಯಸ್ ಎನ್ ಆ್ಯಂಟಾಸಿಡ್. ತುಂಬ ಇಂಪಾರ್ಟೆಂಟ್ ಗೈಸ್, ಆ್ಯಂಟಾಸಿಡ್ ಅಂದರೆ ಬೇಸ್ ಅಂತ. ಆ ಬೇಸ್ ಯಾವುದು? ಬೇಕಿಂಗ್ ಸೋಡಾ. ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ವೆನ್ ಅ ಪರ್ಸನ್ ಈಸ್ ಸಫರಿಂಗ್ ಫ್ರಮ್ ಹೈಪರ್ ಅಸಿಡಿಟಿ, ಅವನಿಗೆ ಹೊಟ್ಟೆ ಉರಿ ಆಗ್ತಿದೆ, ಹೈಪರ್ ಅಸಿಡಿಟಿ ಆಗ್ತಿದೆ, ಸೊ ಹಿ ವಿಲ್ ಬಿ ಸಜೆಸ್ಟೆಡ್ ಟು ಟೇಕ್ ಆ್ಯಂಟಾಸಿಡ್. ಯಾಕೆ? ಆ್ಯಂಟಾಸಿಡ್ ಇಸ್ ಅ ಬೇಸ್. ಇಟ್ ಏನು ಮಾಡುತ್ತೆ? ಇಟ್ ನ್ಯೂಟ್ರಲೈಸಸ್ ದ ಆ್ಯಸಿಡ್. ಈ ಆ್ಯಂಟಾಸಿಡ್ ಏನು ಮಾಡುತ್ತೆ? ಸ್ಟೊಮಕಲ್ಲಿ ರಿಲೀಸ್ ಆದಂಥ ಆ ಒಂದು ಆ್ಯಸಿಡನ್ನು ನ್ಯೂಟ್ರಲೈಸ್ ಮಾಡುತ್ತೆ. ಓಕೆ, ಸೊ ದಟ್ ಈಸ್ ವೈ ವಿ ಯೂಸ್ ಬೇಕಿಂಗ್ ಸೋಡಾ ಆ್ಯಸ್ ಆ್ಯನ್ ಆ್ಯಂಟ್ಯಾಸಿಡ್. ಆ್ಯಂಡ್ ಬೇಕಿಂಗ್ ಸೋಡಾ ಈಸ್ ಆಲ್ಸೋ ಯೂಸ್ಡ್ ಫಾರ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್. ಓಕೆ, ಇದನ್ನು ಸೋಡಾ ಆ್ಯಸಿಡ್ ಆಗಿ ಯೂಸ್ ಮಾಡ್ತಾರೆ. ಬೇಕಿಂಗ್ ಸೋಡಾ ಈಸ್ ಯೂಸ್ಡ್ ಆಸ್ ಅ ಸೋಡಾ ಆ್ಯಸಿಡ್ ಇನ್ ದ ಫೈರ್ ಎಕ್ಸ್ಟಿಂಗ್ವಿಷರ್ಸ್. ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಮೂವಿಂಗ್ ಟು ನೆಕ್ಸ್ಟ್ ಕಾನ್ಸೆಪ್ಟ್ ಬೇಕಿಂಗ್ ಪೌಡರ್ ಕೂಡ ಇದೆ. ಸೊ ಬೇಕಿಂಗ್ ಪೌಡರ್ನ ಹೌ ಡು ದೇ ಮ್ಯಾನುಫ್ಯಾಕ್ಚರ್ ಬೇಕಿಂಗ್ ಪೌಡರ್ ಅಂತ ಕೇಳ್ತಾರೆ. ಸಿ ಬೇಕಿಂಗ್ ಪೌಡರ್ ಮಾಡೋದು ತುಂಬ ಈಸಿ. ನಾವು ಬೇಕಿಂಗ್ ಸೋಡಾನ ತಗೊಳ್ತೀವಿ, ಈ ಬೇಕಿಂಗ್ ಸೋಡಾಗೆ ಒಂದು ಮೈಲ್ಡ್ ಎಡಿಬಲ್ ಆ್ಯಸಿಡನ್ನು ಆ್ಯಡ್ ಮಾಡ್ತೀವಿ. ಸೊ ಏನು ತಗೊಳ್ತಾ ಇದ್ದೀವಿ? ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾನ ಫಾರ್ಮುಲಾ ಏನು? NaHCO3. ಸೊ ಇದಕ್ಕೆ ನಾವು ಒಂದು ಆ್ಯಸಿಡನ್ನು ಆ್ಯಡ್ ಮಾಡ್ತೀವಿ. ಆ್ಯಸಿಡ್ ಅಂದರೆ ಏನಿರುತ್ತೆ? H+ ಅಯಾನ್ಸ್ ಹೆಚ್ಚಾಗಿ ಇರುತ್ತೆ ಅಲ್ವಾ? ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ, ವೆನ್ ಯು ಆ್ಯಡ್ ದ ಟಾರ್ಟಾರಿಕ್ ಆ್ಯಸಿಡ್ ಟು ಬೇಕಿಂಗ್ ಸೋಡಾ ಯು ಗೆಟ್ ಬೇಕಿಂಗ್ ಪೌಡರ್. ಯಾಕೆ ಟಾರ್ಟಾರಿಕ್ ಆ್ಯಸಿಡ್? ಬಿಕಾಸ್ ಇಟ್ ಇಸ್ ಅ ಮೈಲ್ಡ್ ಎಡಿಬಲ್ ಆ್ಯಸಿಡ್. ಸೊ ಆ್ಯಸಿಡ್ ಅಂದಾಗ ಬೇಸಿಕಲಿ H+ ಅಯಾನ್ಸ್ ಇರುತ್ತೆ. ಸೊ H+ ಅಂತ ಬರೆದಾಗ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಇಟ್ ಈಸ್ ಆ್ಯಸಿಡ್. ಅದು ಆ್ಯಸಿಡ್ ಅಂತ ನಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ವಿ ಗೆಟ್ ಬೇಕಿಂಗ್ ಪೌಡರ್ ಬೈ ಆ್ಯಡಿಂಗ್ ಅ ಮೈಲ್ಡ್ ಎಡಿಬಲ್ ಆ್ಯಸಿಡ್ ಟು ಬೇಕಿಂಗ್ ಸೋಡಾ. ಓಕೆ, ನೆಕ್ಸ್ಟ್ ಈ ಬೇಕಿಂಗ್ ಪೌಡರ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಸಿ ಬೇಕಿಂಗ್ ಪೌಡರ್ ಈಸ್ ಯೂಸ್ಡ್ ಟು ಮೇಕ್ ದ ಬೇಕರಿ ಪ್ರಾಡಕ್ಟ್ಸ್. ಕೇಕ್ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು, ಯಾವುದೇ ಒಂದು ಬೇಕರಿ ಪ್ರಾಡಕ್ಟ್ಸ್ನಲ್ಲೂ ಕೂಡ ಬೇಕಿಂಗ್ ಪೌಡರ್ನ ಯೂಸ್ ಮಾಡ್ತಾರೆ. ಯಾಕೆ ಬೇಕಿಂಗ್ ಪೌಡರ್ನ ಯೂಸ್ ಮಾಡ್ತಾರೆ? ಸಿ ಬೇಕಿಂಗ್ ಪೌಡರ್ನ ಹಾಕಿ ಆ ಹಿಟ್ಟನ್ನು ನಾವು ಏನು ರೆಡಿ ಮಾಡ್ತೀವಿ ಅದೇನಾಗುತ್ತೆ? ಫಸ್ಟ್ ಆಫ್ ಆಲ್ ಇಟ್ ಇನ್ಕ್ರೀಸಸ್ ಇನ್ ಸೈಜ್. ಓಕೆ, ಫರ್ಮೆಂಟೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ನಾವು ಬೌಲಲ್ಲಿ ಏನು ಮಾಡ್ತಾ ಇದ್ದೀವಿ? ವೀಟ್ ಫ್ಲೋರನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಈ ವೀಟ್ ಫ್ಲೋರ್ಗೆ ಏನು ಮಾಡ್ತಾ ಇದ್ದೀವಿ? ವಿ ಆರ್ ಆ್ಯಡಿಂಗ್ ದ ವಾಟರ್. ಓಕೆ, ಆ್ಯಂಡ್ ವಿ ಆರ್ ಆಲ್ಸೋ ಆ್ಯಡಿಂಗ್ ದ ಬೇಕಿಂಗ್ ಪೌಡರ್. ಸೊ ಬೇಕಿಂಗ್ ಪೌಡರ್ನ ನಾನು ಜಸ್ಟ್ BP ಅಂತ ಬರೆದಿರ್ತೀನಿ ಇಲ್ಲಿ. ಬೇಕಿಂಗ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಈ ಹಿಟ್ಟನ್ನು ಒಂದು 2 hours ಆದಮೇಲೆ ನಾವು ನೋಡಿದಾಗ ಏನಾಗುತ್ತೆ? ಇದು ಫರ್ಮೆಂಟೇಷನ್ ಆಗಿ ಸೈಜ್ ಡಬಲ್ ಆಗಿರುತ್ತೆ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಾಗುತ್ತೆ? ಈ ಬೇಕಿಂಗ್ ಸೋಡಾ ಆ್ಯಡ್ ಮಾಡಿರೋದ್ರಿಂದ ಬೇಕ್ ಆಗಬೇಕಾದ್ರೆ ಆ ಪ್ರಾಡಕ್ಟ್ ಬ್ರೆಡ್, ಈಗ ಫಾರ್ ಎಕ್ಸಾಂಪಲ್ ಬ್ರೆಡ್ ಬೇಕ್ ಆಗಬೇಕಾದ್ರೆ ಏನಾಗುತ್ತೆ? ಇಟ್ ರಿಲೀಸಸ್ ದ ಕಾರ್ಬನ್ ಡೈಆಕ್ಸೈಡ್. ಸೊ ರಿಲೀಸ್ ಆಗುವ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ? ಇಟ್ ಮೇಕ್ಸ್ ದ ಕೇಕ್ ಆ್ಯಂಡ್ ಆಲ್ಸೋ ವಾಟ್ ಎವರ್ ದ ಬೇಕರಿ ಪ್ರಾಡಕ್ಟ್ಸ್ ಫ್ಲಫಿ ಆ್ಯಂಡ್ ಸ್ಪಾಂಜಿ. ಕೇಕ್ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು, ಏನಾಗಿರುತ್ತೆ? ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಆಗಿರುತ್ತೆ. ಯಾಕೆ ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಆಗಿರುತ್ತೆ ಅಂದರೆ ಇಟ್ ಈಸ್ ಬಿಕಾಸ್ ದ ರಿಲೀಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಮೇಕ್ ಇಟ್ ಸ್ಪಾಂಜಿ ಆ್ಯಂಡ್ ಫ್ಲಫಿ. ಅದರಿಂದನೇ ಬೇಕಿಂಗ್ ಪೌಡರ್ನ ಬೇಕರಿನಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಸೊ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕು ಏನಾಗುತ್ತೆ? ಬೇಕಿಂಗ್ ಪೌಡರ್ನ ಯಾಕೆ ಯೂಸ್ ಮಾಡ್ತಾರೆ ಕೇಕ್ಸ್ನಲ್ಲಿ ಅಥವಾ ಬ್ರೆಡ್ನಲ್ಲಿ? ಬಿಕಾಸ್ ಏನಾಗುತ್ತೆ? ಬೇಕ್ ಆಗಬೇಕಾದ್ರೆ ಅದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ರಿಲೀಸ್ ಮಾಡುತ್ತೆ, ವಿಚ್ ಮೇಕ್ಸ್ ದ ಪ್ರಾಡಕ್ಟ್ಸ್ ಸ್ಪಾಂಜಿ ಆ್ಯಂಡ್ ಫ್ಲಫಿ. ನೆಕ್ಸ್ಟ್ ವಾಷಿಂಗ್ ಸೋಡಾ ಬಗ್ಗೆ ನೀವು ತಿಳ್ಕೊಳ್ಬೇಕು. ಸಿ ವಾಷಿಂಗ್ ಸೋಡಾನ ಫಾರ್ಮುಲಾ ಏನು? ವಾಷಿಂಗ್ ಸೋಡಾನ ಫಾರ್ಮುಲಾ Na2CO3 10H2O.
ವಾಷಿಂಗ್ ಸೋಡಾನ ಫಾರ್ಮುಲಾ Na2 ನೀವು ನೋಟ್ ಮಾಡ್ಕೊಳ್ಳಿ. ಸೊ ಒಂದು ಫಾರ್ಮುಲಾನ ನಾನು ಎಲ್ಲ ಒಂದು ಲಿಸ್ಟ್ ಮಾಡಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಲೆಸನ್ ವೈಸ್. ಸೊ ನಿಮಗೆ ಈಸಿ ಆಗುತ್ತೆ ಮೆಮರೈಸ್ ಮಾಡೋಕ್ಕೆ. ಟೆಲಿಗ್ರಾಮ್ನಲ್ಲೂ ನಾನು ಕೂಡ ಪೋಸ್ಟ್ ಮಾಡ್ತೀನಿ. ಸೊ ಡೂ ಜಾಯಿನ್ ಟು ಮೈ ಟೆಲಿಗ್ರಾಮ್ ಗ್ರೂಪ್ ಆಸ್ ವೆಲ್ ಟು ಗೆಟ್ ಆಲ್ ಮೈ ನೋಟ್ಸ್. ಸೊ ಫಾರ್ಮುಲಾ Na2CO3 10H2O. ಸೊ ಹೇಗೆ ವಿ ಗೆಟ್ ವಾಷಿಂಗ್ ಸೋಡಾ ಅಂತ ನಿಮಗೆ ಕ್ವಶನ್ ಕೇಳ್ತಾರೆ. ಹೌ ಡು ವಿ ಗೆಟ್ ವಾಷಿಂಗ್ ಸೋಡಾ? ಹೌ ಡು ವಿ ಪ್ರಿಪೇರ್ ವಾಷಿಂಗ್ ಸೋಡಾ? ವೆರಿ ಈಸಿ. ವೆನ್ ವಿ ಹೀಟ್ ದ ಬೇಕಿಂಗ್ ಸೋಡಾ ವಿ ಗೆಟ್ ವಾಷಿಂಗ್ ಸೋಡಾ. ಬಟ್ ಈ ವಾಷಿಂಗ್ ಸೋಡಾ ಕಂಪ್ಲೀಟ್ ಆಗಿರಲ್ಲ. ವಿ ಹ್ಯಾವ್ ಟು ಡೂ ಸಮಥಿಂಗ್ ಎಲ್ಸ್ ಫಾರ್ ಇಟ್. ನಾವು ಏನು ಮಾಡಬೇಕು ಅಂದರೆ ರೀಕ್ರಿಸ್ಟಲೈಸೇಷನ್ ಮಾಡಬೇಕು. ರೀಕ್ರಿಸ್ಟಲೈಸೇಷನ್ ಅಂದರೆ ವಾಟರ್ನ ಆ್ಯಡ್ ಮಾಡುವಂಥ ಪ್ರೋಸೆಸ್. ಓಕೆನಾ? ಸೊ ಮತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹೌ ಡು ವಿ ಗೆಟ್ ವಾಷಿಂಗ್ ಸೋಡಾ? ಸಿ ವಿ ಗೆಟ್ ವಾಷಿಂಗ್ ಸೋಡಾ ವೆನ್ ವಿ ಹೀಟ್ ದ ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ ಫಾರ್ಮುಲಾ ಏನು? NaHCO3 ಎಕ್ಸಾಂಪಲ್ ಬರೀರಿ. ಹೀಟ್ ಮಾಡ್ತಾ ಇದ್ದೀರಾ ಅಂತ ಬರೀರಿ. ಏನು ಸಿಗುತ್ತೆ ನಮಗೆ? ವಾಷಿಂಗ್ ಸೋಡಾ. ಈ ವಾಷಿಂಗ್ ಸೋಡಾನ ನಾವೇನು ಮಾಡಬೇಕು? ಸಿಕ್ಕಂಥ ವಾಷಿಂಗ್ ಸೋಡಾನ ಕಂಪ್ಲೀಟ್ ಆಗೋಕ್ಕೆ ರೀಕ್ರಿಸ್ಟಲೈಸೇಷನ್ ಮಾಡಬೇಕು. ರೀಕ್ರಿಸ್ಟಲೈಸೇಷನ್ ಇಸ್ ನಥಿಂಗ್ ಬಟ್ ಆ್ಯಡಿಂಗ್ ದ ವಾಟರ್ ಮಾಲಿಕ್ಯೂಲ್ಸ್. ಓಕೆ, ಸೊ ರೀಕ್ರಿಸ್ಟಲೈಸೇಷನ್ ಆಫ್ Na2CO3 ಏನು ಮಾಡುತ್ತೆ? ಸೋಡಿಯಂ ಕಾರ್ಬೋನೇಟ್. ಓಕೆ, ಇಟ್ ಫಾರ್ಮ್ಸ್ ವಾಷಿಂಗ್ ಸೋಡಾ ದಟ್ ಈಸ್ Na2CO3 10H2O. ಸಿಕ್ಕಂಥ ಸೋಡಿಯಂ ಕಾರ್ಬೋನೇಟ್ನ ನಾವೇನು ಮಾಡ್ತಾ ಇದ್ದೀವಿ? ವಾಟರ್ ಆ್ಯಡ್ ಮಾಡ್ತಾ ಇದ್ದೀವಿ, ರೀಕ್ರಿಸ್ಟಲೈಸೇಷನ್ ಮಾಡ್ತಿದ್ದೀವಿ. ಸೊ ಟು ಗೆಟ್ ವಾಷಿಂಗ್ ಸೋಡಾ. ಗೈಸ್, ಈ ಕಾನ್ಸೆಪ್ಟ್ ತುಂಬ ಕಷ್ಟ ಏನಿಲ್ಲ, ನೀವು ಬರೆದು ಪ್ರಾಕ್ಟೀಸ್ ಮಾಡಿ. ಕಾನ್ಸೆಪ್ಟ್ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫಾರ್ಮುಲಾ ತಿಳ್ಕೊಳ್ಳಿ, ಹೇಗೆ ಇದು ಫಾರ್ಮ್ ಆಗ್ತಾ ಇದೆ ತಿಳ್ಕೊಳ್ಳಿ. ನೆಕ್ಸ್ಟ್ ಯೂಸಸ್. ವಾಷಿಂಗ್ ಸೋಡಾನ ಯೂಸಸ್ ಏನು? ಸಿ ವಾಷಿಂಗ್ ಸೋಡಾ ಈಸ್ ಯೂಸ್ಡ್ ಟು ಪ್ರಿಪೇರ್ ದ ಗ್ಲಾಸ್, to prepare the soap, and also it is used in the paper industries. And ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ದಿಸ್ ವಾಷಿಂಗ್ ಸೋಡಾ ಈಸ್ ಯೂಸ್ಡ್ ಟು ರಿಮೂವ್ ದ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್. ಪರ್ಮನೆಂಟ್ ವಾಟರ್ ಹಾರ್ಡ್ ಆಗಿರುತ್ತೆ. ನೀವು ಕೇಳಿರ್ಬೋದು ಸಾಫ್ಟ್ ವಾಟರ್, ಹಾರ್ಡ್ ವಾಟರ್ ಅಂತ. ಓಕೆ, ಹಾರ್ಡ್ ವಾಟರ್ನಲ್ಲಿರುವಂಥ ಪರ್ಮನೆಂಟ್ ಹಾರ್ಡ್ನೆಸ್ನ ರಿಮೂವ್ ಮಾಡೋಕ್ಕೆ ದೇ ಆಲ್ಸೋ ಯೂಸ್ ದ ವಾಷಿಂಗ್ ಸೋಡಾ. And it is also used as an cleansing agent. It is used as an cleansing agent in the domestic purpose. ಅಂದರೆ ನಾವು ಮನೆಯಲ್ಲಿ ಯೂಸ್ ಮಾಡ್ತೀವಿ ವಾಷಿಂಗ್ ಸೋಡಾನ, ಅದಕ್ಕೆ ನಾವು ಅದನ್ನ ಡೊಮೆಸ್ಟಿಕ್ ಪರ್ಪಸ್ ಅಂತ ಹೇಳ್ತೀವಿ. ಓಕೆ ಗೈಸ್, ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಈ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಬಂದು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕೇಳ್ತಾರೆ. ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂದರೆ ಏನು? ಸಿ ಇಟ್ ಈಸ್ ನಥಿಂಗ್ ಬಟ್ ದ ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇನ್ ಒನ್ ಫಾರ್ಮುಲಾ ಯೂನಿಟ್ ಆಫ್ ಸಾಲ್ಟ್. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಕಾಪರ್ ಸಲ್ಫೇಟ್ ಆಗಿರ್ಬೋದು, ಈಗ ಸೋಡಿಯಂ ಕಾರ್ಬೋನೇಟ್ ಆಗಿರ್ಬೋದು, ಕ್ಯಾಲ್ಶಿಯಂ ಸಲ್ಫೇಟ್ ಆಗಿರ್ಬೋದು, ಇದಕ್ಕೆಲ್ಲ ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇದೆ. ಸೊ ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ನ ನಾವು ರೀಕ್ರಿಸ್ಟಲೈಸೇಷನ್ ಮೆಥಡಿಂದ ಆ್ಯಡ್ ಮಾಡಿದ್ದೀವಿ. ಸೊ ಅದೇನಾಗಿದೆ, ಈಗ ಕ್ರಿಸ್ಟಲೈಸ್ ಆಗಿದೆ. ಬಟ್ ಹಾಗಂತ ನಾವು ವಾಷಿಂಗ್ ಸೋಡಾ ಆಗಿರ್ಬೋದು, ಬೇಕಿಂಗ್ ಸೋಡಾ ಆಗಿರ್ಬೋದು, ಕಾಪರ್ ಸಲ್ಫೇಟ್ ಆಗಿರ್ಬೋದು ಟಚ್ ಮಾಡಿದ್ರೆ ಏನಾಗಲ್ಲ, ವೆಟ್ ಆಗಿರಲ್ಲ. ಇಟ್ ಕಂಟೈನ್ಸ್ ಸಮ್ ಅಮೌಂಟ್ ಆಫ್ ವಾಟರ್ ಇನ್ ಇಟ್. ಓಕೆ, ಅದನ್ನು ನಾವು ಏನು ಹೇಳ್ತೀವಿ? ಫಿಕ್ಸೆಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇನ್ ಒನ್ ಫಾರ್ಮುಲಾ ಯೂನಿಟ್. ವಿ ವಿಲ್ ಕಾಲ್ ಇಟ್ ಆಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಈ ಡೆಫಿನೇಷನ್ನ ಕೇಳುವಂಥ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿರುವಂಥ 3 ಎಕ್ಸಾಂಪಲ್: ಕಾಪರ್ ಸಲ್ಫೇಟ್ 5H2O, ಸೋಡಿಯಂ ಕಾರ್ಬೋನೇಟ್ 10H2O ಅಂದರೆ ವಾಷಿಂಗ್ ಸೋಡಾ, CaSO4 2H2O ಅಂದರೆ ಜಿಪ್ಸಮ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಜಿಪ್ಸಮ್. ಹೌ ಡು ವಿ ಗೆಟ್ ಜಿಪ್ಸಮ್? ವೆರಿ ಈಸಿ. ನಾವು ಆಗಲೇ ಏನು ಮಾಡಿದ್ವಿ? POP ಬೇಕು ಅಂತ ಜಿಪ್ಸಮ್ನ ಹೀಟ್ ಮಾಡಿದ್ವಿ. ಸೊ ಜಿಪ್ಸಮ್ನ ಹೀಟ್ ಮಾಡಿದಾಗ ಏನಾಯಿತು? ಆಗಲೇ ವಿ ಗಾಟ್ 1.5 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಸಪರೇಟ್ ಇನ್ POP ಅಲ್ವಾ? ಈಗ ಅದೇ 1.5 ಮಾಲಿಕ್ಯೂಲ್ಸ್ ಆಫ್ ವಾಟರ್ನ ನೋಡಿ, POP ಇದೆ ನಮ್ಮ ಹತ್ರ, ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿ ಹೈಡ್ರೇಟ್. ಇದಕ್ಕೆ ನಾವು 1.5 ಮಾಲಿಕ್ಯೂಲ್ಸ್ ಆಫ್ ವಾಟರ್ನ ಆ್ಯಡ್ ಮಾಡಿದ್ರೆ ವಿ ಗೆಟ್ ದ ಜಿಪ್ಸಮ್ ಬ್ಯಾಕ್. ಸೊ ಜಿಪ್ಸಮ್ನ 373 ಕೆಲ್ವಿನ್ನಲ್ಲಿ ಹೀಟ್ ಮಾಡಿದಾಗ ಏನಾಗುತ್ತೆ? POP ಸಿಗುತ್ತೆ. ಬಂದಂಥ POP ಮತ್ತೆ ವಾಟರ್ನ ಆ್ಯಡ್ ಮಾಡಿದ್ರೆ ವಿ ಗೆಟ್ ದ ಜಿಪ್ಸಮ್. ವೆರಿ ವೆರಿ ಈಸಿ. ಓಕೆ ಗೈಸ್, ಸೊ ಗೈಸ್, ದಿಸ್ ಇಸ್ ಆಲ್ ಅಬೌಟ್ ದ ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಮಹಾ ರಿವಿಷನ್. ಈ ಲೆಸನಲ್ಲಿ ನೀವು ಕಂಪ್ಲೀಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳೇಬೇಕಾದಂಥ ಅಷ್ಟು ಕಾನ್ಸೆಪ್ಟನ್ನ, ಎವ್ರಿ ಕಾನ್ಸೆಪ್ಟ್ ಐ ಹ್ಯಾವ್ ಕವರ್ಡ್. ಸೊ ಆಲ್ಮೋಸ್ಟ್ ಇದು ನಿಮ್ಮ ಎಕ್ಸಾಮಿನೇಷನ್ಗೆ 100% ಹೆಲ್ಪ್ ಆಗುತ್ತೆ. So if you like this video, definitely press the like button and ನಿಮ್ಮ ಫ್ರೆಂಡ್ಸ್ ಜೊತೆಗೆ ದಯವಿಟ್ಟು ಶೇರ್ ಮಾಡಿ and ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ for more SSLC science guidance. Thank you so much for watching my videos guys. See you all in the next video with another revision topic.